ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಗೈಡೆನ್ಸು ಅಥವಾ ಮೆಸೇಜಸ್ನ ತರ್ತಾ ಇದ್ದೀವಿ. ನಾವು ಆಲೋಚನೆ ಮಾಡ್ತಾ ಇರೋವಂಥ ವಿಚಾರದ ಬಗ್ಗೆ, ಯಾವುದ್ರ ಬಗ್ಗೆ ಆದರೂ ಕನ್ಫ್ಯೂಷನ್ ಇದ್ದರೆ ಅಥವಾ ಯಾವುದಾದ್ರೂ ಡಿಸಿಷನ್ ಮಾಡಬೇಕು, ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಥವಾ ಸಮ್ ಕೈಂಡ್ ಆಫ್ ಗೈಡೆನ್ಸ್ ನೆಸೆಸಿಟಿ ಇದೆ ನಮಗೆ ಈಗ ಸದ್ಯಕ್ಕೆ, ಅಥವಾ ಓವರ್ ಥಿಂಕ್ ಮಾಡ್ತಾ ಇದ್ದೀವಿ ಯಾವುದ್ರ ಬಗ್ಗೆ ಆದರೂ, ಅಥವಾ ಇನ್ ಜನರಲ್ ಆಗಿ ಈಗ ಸದ್ಯಕ್ಕೆ ನಮಗೆ ನಮ್ಮ ಮೈಂಡಿಗೆ ಕಂಫರ್ಟ್ ಕೊಡುವಂಥ ಮೆಸೇಜಸ್ ಏನಿದೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಅದನ್ನು ತರ್ತಾ ಇದ್ದೀವಿ ಇವತ್ತನ ಟಾರೋ ರೀಡಿಂಗಲ್ಲಿ. ಆಲ್ರೈಟ್, ಸೊ ಲೆಟ್ಸ್ ಸ್ಟಾರ್ಟ್. ಬಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಐ ವಾಂಟ್ ಟು ಟೆಲ್ ಯು ಅ ಕ್ವಿಕ್ ಡಿಸ್ಕ್ಲೇಮರ್. ಹೊರಗಡೆ ಗಲಾಟೆ ಕೇಳಿಸಿದ್ರೆ, ಮಕ್ಕಳು ಆಟ ಆಡ್ತಾ ಇರೋದೆಲ್ಲ ಕೇಳಿಸಿದ್ರೆ, ಬಿಕಾಸ್ ಸಮ್ಮರ್ ವೆಕೇಷನ್ ಇರೋದ್ರಿಂದ ದೇ ಆರ್ ವೆರಿ ಲೌಡ್ ಹೊರಗಡೆ ಸ್ಟ್ರೀಟಲ್ಲಿ. ಸೊ ಫೋಕಸ್ ನನ್ನ ವಾಯ್ಸ್ ಮೇಲೆ, ನಾನು ಕೊಡ್ತಾ ಇರೋಂಥ ಮೆಸೇಜಸ್ ಮೇಲೆ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೇಲೆ. ಪ್ಲೀಸ್ ಇಗ್ನೋರ್ ಹೊರಗಡೆ ಮಕ್ಕಳು ನಾಯ್ಸು ಅಥವಾ ಇನ್ ಜನರಲ್ ಆಗಿ ಬೇರೆ ನಾಯ್ಸ್ ಎಲ್ಲ ಬಂದರೆ, ಬಿಕಾಸ್ ದಟ್ ಈಸ್ ಅ ವೆರಿ ಸ್ಟ್ರಾಂಗ್ ಪಾಸಿಬಿಲಿಟಿ. ಬೆಳಗ್ಗೆನೇ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇವಾಗ ರೋಡಲ್ಲಿ. ಆಲ್ರೈಟ್, ಸೊ ದಟ್ ಈಸ್ ಅ ಡಿಸ್ಕ್ಲೇಮರ್. ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತನ ರೀಡಿಂಗ್ನ. ಆ್ಯಕ್ಚುಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಇದು ಈಶಲ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈಶಲ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತದೆ ಇವತ್ತನ ರೀಡಿಂಗಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ, ಅದು ನಿಮ್ಮ ಇವತ್ತನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈಶಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತನ ರೀಡಿಂಗು. ಗ್ರೂಪ್ ನಂಬರ್ 1 ನಿಮಗೆ ಬರ್ತಾ ಇರೋಂಥ ವಿಷನನ್ನು, ನಿಮಗೆ ತೋರಿಸ್ತಾ ಇರೋಂಥ ಮೆಸೇಜನ್ನ ನನ್ನ ವರ್ಡ್ಸ್ನ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಇದು 3ನೇದೋ 4ನೇದೋ ಅಟೆಂಪ್ಟು ಆ ಮೆಸೇಜ್ನ ನಿಮಗೆ ಡೆಲಿವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಮೊದಲನೇದು ಆಬ್ವಿಯಸ್ಲಿ ನಾವು ಮರ್ಕ್ಯೂರಿ ರೆಟ್ರೋಗ್ರೇಡ್ ಪೀರಿಯಡಲ್ಲಿದ್ದೀವಿ. ಸೊ ಮೆಸೇಜಸ್ಸು ಅಥವಾ ಇನ್ಫಾರ್ಮೇಷನ್ನು ಫ್ಲೂಯೆಂಟಾಗಿ ಬರದೇ ಇರೋದು ಅಥವಾ ಬಾಯಿ ಅಥವಾ ಮಾತು ತೊದಲೋದು ಇದೆಲ್ಲ ತುಂಬಾ ನಾರ್ಮಲ್ಲು ಮರ್ಕ್ಯೂರಿ ರೆಟ್ರೋಗ್ರೇಡ್ ಪೀರಿಯಡಲ್ಲಿ. ಆ್ಯಂಡ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಯಾಕೆಂದರೆ ನನ್ನ ಎಂಟೈರ್ ವರ್ಕೇ ಬಂದು ಇಟ್ ಈಸ್ ಆಲ್ ಅಬೌಟ್ ಕಮ್ಯುನಿಕೇಷನ್. ಸೊ ಐ ಕ್ಯಾನ್ ಕ್ಲಿಯರ್ಲಿ ಫೀಲ್ ಮೆಸೇಜಸ್ ಬಂದು ಅಲ್ಲಲ್ಲಿ ಬ್ರೇಕ್ ಆಗೋದು ಅಥವಾ ದೆರ್ ಇಸ್ ಇನ್ಕನ್ಸಿಸ್ಟೆನ್ಸಿ ಅಥವಾ ಫ್ಲೋ ಬ್ರೇಕ್ ಆಗ್ತಾ ಇರೋದು. ಸೊ ಮೊದಲನೇದು ಆ ವಿಷನನ್ನು ಏನು ತೋರಿಸ್ತಾ ಇದ್ದಾರೆ ನನಗೆ, ಅದನ್ನು ವರ್ಡ್ಸ್ನ ಯೂಸ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದನ್ನು ಮೆಸೇಜ್ ದಟ್ ಇಟ್ ಸೆಲ್ಫ್ ಇಸ್ ಅ ಮೆಸೇಜ್ ಅಂತ ಹೇಳ್ತಾ ಇರೋದು ನಿಮ್ಮ ಗೈಡ್ಸು. ಸೊ ಮೇ ಬಿ ದೆರ್ ಇಸ್ ಅ ಮೆಸೇಜ್ ನಿಮ್ಮಲ್ಲಿ, ಅಥವಾ ಯಾವುದಾದ್ರೂ ನಿಮ್ಮ ಎಮೋಷನ್ಸ್ ಇರ್ಬೋದು, ಅಥವಾ ನೀವು ಯಾರಿಗಾದ್ರೂ ಏನಾದರೂ ಹೇಳಬೇಕು ಅಂತ ಅಂದ್ಕೊಳ್ತಾ ಇರೋದಿರ್ಬೋದು, ಅಥವಾ ನಿಮ್ಮ ಜೊತೆ ನೀವು ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೋದು, ಅಥವಾ ಹೊರಗಡೆ ಯಾವುದಾದ್ರೂ ಸಿಚುವೇಶನ್ಗೆ ಕನೆಕ್ಟ್ ಮಾಡೋ ಪ್ರಯತ್ನ ಪಡ್ತಿರ್ಬೋದು, ಅಥವಾ ಏನೇನಾದರೂ ಹೇಳಬೇಕು, ಏನೇನಾದರೂ ಮಾಡಬೇಕು, ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು ವಾಯ್ಸ್ ಮುಖಾಂತರ ಅಥವಾ ನಿಮ್ಮ ಫಿಸಿಕಲ್ ಮೂವ್ಮೆಂಟ್ ಮುಖಾಂತರ. ದೇರ್ ಇಸ್ ಸಮ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ ಪೆಂಡಿಂಗ್ ಅಂತ ಹೇಳ್ತಾ ಇರೋದು. ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಪೆಂಡಿಂಗಲ್ಲಿದೆ ಅಂತ ಹೇಳ್ತಾ ಇರೋದು. ದೇರ್ ಇಸ್ ಸಮಥಿಂಗ್ ಪೆಂಡಿಂಗ್ ನೀವು ಮಾಡಬೇಕಾಗಿರೋದು. ಅದು ಹೇಳೋದ್ರ ಮುಖಾಂತರ, ಬರೆಯೋದ್ರ ಮುಖಾಂತರ, ಮೂವ್ಮೆಂಟ್ ಮುಖಾಂತರ, ಅಥವಾ ನಿಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದ್ರ ಮುಖಾಂತರ, ಅಥವಾ ನಿಮ್ಮ ಹಾಬೀಸ್ ಮುಖಾಂತರ. ಇನ್ ಸಮ್ ವೇ ದೆರ್ ಇಸ್ ಅ ಎಕ್ಸ್ಪ್ರೆಷನ್ ಪೆಂಡಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮಗೆ ಸ್ಟ್ರೆಸ್ಫುಲ್ ಸಿಚುವೇಶನ್ ಇದ್ದರೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ತಿದೆ, ಅಥವಾ ನನ್ನ ಮೈಂಡ್ ನನ್ನ ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಅಥವಾ ಟೈಮ್ ಮೀರೋಗ್ತಾ ಇದೆ ಅನ್ನೋಂಥ ಆ ಫ್ರಸ್ಟ್ರೇಷನ್ ಏನಾದರೂ ಇದ್ದರೆ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಅದಕ್ಕೆ ಕಾರಣ ನೀವೇನು ಆ್ಯಕ್ಷನ್ ತೊಗೊಳ್ದೇ ಇರೋವಂಥದ್ದು, ಅಥವಾ ಡಿಸಿಷನ್ ಮಾಡದೇ ಇರೋವಂಥದ್ದು, ಅಥವಾ ಆ ಎಕ್ಸ್ಪ್ರೆಷನ್ ಏನಿದೆ, ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಆ ಆ್ಯಕ್ಟ್ ಏನಿದೆ ಅದನ್ನು ಮಾಡದೇ ಇರೋ ಅಂಥದ್ದು, ದಟ್ ಈಸ್ ವಾಟ್ ಈಸ್ ಕ್ರಿಯೇಟಿಂಗ್ ನಿಮ್ಮಲ್ಲಿ ಆ ಸ್ಟ್ರೆಸ್ನ, ರೆಸ್ಟ್ಲೆಸ್ನೆಸ್ನ, ಅಥವಾ ಆ ಓವರ್ ಥಿಂಕಿಂಗ್ನ. ನೀವು ಈ ವಿಚಾರದ ಬಗ್ಗೆ ಯಾವುದಾದ್ರೂ ಒಂದು ಸ್ಟೆಪ್ ತೊಗೊಂಡ್ರೂ ಸಾಕು, ಅಥವಾ ಒಂದೇ ಒಂದು ಮೂವ್ಮೆಂಟ್ ಮಾಡಿದ್ರೂ ಸಾಕು, ಅಥವಾ ಒಂದೇ ಒಂದು ಲೈಕ್ ಆ ಡೈರೆಕ್ಷನಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಕು, ಈ ಸ್ಟ್ರೆಸ್ಸು ಇಮ್ಮಿಡಿಯೇಟಾಗಿ ಕಡಿಮೆ ಆಗುತ್ತೆ, ಅಥವಾ ಈ ಓವರ್ ಥಿಂಕಿಂಗು ಅಥವಾ ರೆಸ್ಟ್ಲೆಸ್ನೆಸ್ಸು ಇಮ್ಮಿಡಿಯೇಟಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರೋದು. ನಿಮ್ಮ ಮೈಂಡ್ ಬಂದು ಲೈಕ್ ಇಟ್ ಈಸ್ ಗಿವಿಂಗ್ ಮಲ್ಟಿಪಲ್ ಸಿನಾರಿಯೋಸ್ ಆ ಸಿಚುವೇಶನ್ ಬಗ್ಗೆ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ಸಿಚುವೇಶನ್ ಹಿಂಗಾದರೆ, ಹಾಗಾದರೆ, ಹಿಂಗೆ ಹೋದರೆ, ಈ ಡೈರೆಕ್ಷನಲ್ಲಿ ಹೋದರೆ, ಅಥವಾ ಹೋಗಲಿಲ್ಲ ಅಂದರೆ, ಸೊ ದೆರ್ ಇಸ್ ಸಮಥಿಂಗ್ ದಟ್ ಯು ಆರ್ ಸಪೋಸ್ ಟು ಡೂ. ನೀವೇನೋ ಮಾಡಬೇಕಾಗಿದೆ ಅಥವಾ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ, ಅಥವಾ ದೆರ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಡೂ. ಬರೀ ಆಲೋಚನೆ ಮಾಡ್ತಾ ಇದ್ದೀವಿ, ಓವರ್ ಥಿಂಕ್ ಮಾಡ್ತಾ ಇದ್ದೀವಿ, ಬರೀ ಆ ಸಿಚುವೇಶನಲ್ಲಿ ಕೂತ್ಕೊಂಡಿದ್ದೀವಿ, ಅದ್ರ ಬಗ್ಗೆ ನಾವೇನು ಮಾಡದೇ ಇರೋದ್ರಿಂದ ಆ ಸ್ಟ್ರೆಸ್ಸು, ರೆಸ್ಟ್ಲೆಸ್ನೆಸ್ ಜಾಸ್ತಿ ಆಗ್ತಾ ಇರೋದು ನಮಗೆ. ಯು ಹ್ಯಾವ್ ಟು ಡೂ ಸಮಥಿಂಗ್. ಎಕ್ಸಾಂಪಲ್ ಕೊಡ್ತಾ ಇರೋದು, ಲೆಟ್ಸ್ ಸೇ ಐ ಆಮ್ ನಾಟ್ ಫೀಲಿಂಗ್ ಗುಡ್, ನನ್ನ ಬಾಡಿನಲ್ಲಿ ನನಗೆ ಹ್ಯಾಪಿನೆಸ್ ಸಿಗ್ತಾ ಇಲ್ಲ, ಅಥವಾ ಐ ಆಮ್ ಫೀಲಿಂಗ್ ರಿಯಲಿ ಲೋ ಆ್ಯಂಡ್ ಟಯರ್ಡ್ ಆ್ಯಂಡ್
ನನ್ನ ವೇಟ್ ಜಾಸ್ತಿ ಇದೆ ಅಥವಾ ವೇಟ್ ಜಾಸ್ತಿ ಇದ್ರೂ ನಾನು ತಿನ್ನೋದನ್ನ ಹಾಗೆ ತಿಂತಾನೇ ಇದ್ದೀನಿ ಅಥವಾ ಓವರಾಗಿ ತಿಂತಾ ಇದ್ದೀನಿ ಮೊದಲಿಗಿಂತ ಜಾಸ್ತಿ. ಲೈಕ್ ಯಾಕೆ ವೈ ಆಮ್ ಐ ಸ್ಟಕ್ ಇನ್ ದ ಸೈಕಲ್? ನನಗೆ ಗೊತ್ತು ನಾನು ಎದ್ದೇಳಬೇಕು, ನಾನು ವಾಕ್ ಮಾಡಬೇಕು ಅಥವಾ ನಾನು ಎಕ್ಸಸೈಸ್ ಮಾಡಬೇಕು ಅಥವಾ ನಾನು ಡಯಟ್ ಮಾಡಬೇಕು, ಐ ನೋ, ಬಟ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಡೈಲಮಾ. ದಿಸ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್, ಗ್ರೂಪ್ ನಂಬರ್ 1. ಸೊ ದ್ಯಾಟ್ ಈಸ್ ದ ಡೈಲಮಾ ಈ ಸಿಚುವೇಶನ್ ನಿಮಗೆ ಕ್ರಿಯೇಟ್ ಮಾಡ್ತಾ ಇರೋದು. ನಿಮಗೆ ಗೊತ್ತು, ಬಟ್ ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಥವಾ ಅದ್ರ ಬಗ್ಗೆ ನಾವೇನು ಮಾಡ್ತಾ ಇಲ್ಲ. ಲೆಟ್ಸ್ ಎ ಜಾಬ್ ಸಿಚುವೇಷನಲ್ಲಿ ವಿ ನೋ ಈ ಜಾಬ್ ನಮಗೆ ಲೈಕ್ ಇಟ್ ಈಸ್ ಸಕ್ಕಿಂಗ್ ನಮ್ಮ ಎನರ್ಜಿನ, ಬಟ್ ಸಮ್ ಹೌ ಐ ಆಮ್ ಮ್ಯಾನೇಜಿಂಗ್, ಇದರಲ್ಲೇ ಹೋಗ್ತಾ ಇದ್ದೀನಿ. ನನಗೆ ಗೊತ್ತು ಇಲ್ಲ ಅಪ್ಲೈ ಮಾಡಬೇಕು ಅಥವಾ ಜನರಿಗೆ ಹೇಳಬೇಕು, ಬಟ್ ನಾನು ಏನು ಮಾಡ್ತಾ ಇಲ್ಲ, ಯಾತಕ್ಕೆ ಮಾಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನೀವು ವಿಮರ್ಶೆ ಮಾಡೋದು. ಡೂಯಿಂಗ್ ಸಮಥಿಂಗ್, ಅ ಸ್ಮಾಲ್ ಆ್ಯಕ್ಟ್, ಮೇ ಬಿ ಒಂದು ಫ್ರೆಂಡಿಗೆ ಕಾಲ್ ಮಾಡಿ ನಾನು ಈ ಥರ ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳಿದಾಗ, ಸೊ ಯು ಆರ್ ಟೇಕಿಂಗ್ ಸಮ್ ಮಿನಿ ಮೈಕ್ರೋ ಆ್ಯಕ್ಷನ್ಸ್ ನಿಮ್ಮ ಸ್ಟ್ರೆಸ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಆ್ಯಕ್ಚುಲಾಗಿ ಅದು ಫುಲ್ಫಿಲ್ಡ್ ಆಗಿರುವಂಥ ಔಟ್ಕಮ್ ಬರೋ ಅವಶ್ಯಕತೆ ಇಲ್ಲ ನಿಮ್ಗೆ. ಇವಾಗ ಯು ಹ್ಯಾವ್ ಟು ಡೂ ಸಮಥಿಂಗ್, ಎನರ್ಜಿನ ಮೂವ್ ಮಾಡೋದಕ್ಕೆ. ಆ ಎನರ್ಜಿ ಅದೇ ಜಾಗದಲ್ಲಿ ಲೈಕ್ ಇಟ್ ಹ್ಯಾಸ್ ಗೇನ್ಡ್ ಅ ಲಾಟ್ ಆಫ್ ಮೊಮೆಂಟಮ್. ಈಗ ನಿಮ್ಮ ಒಳಗಡೆನೇ ಆ ಎನರ್ಜಿ ಇಟ್ಕೊಳ್ಳೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಮೂವ್ ನಿಮ್ಮ ಅಂದ್ಕೊಳ್ತಾ ಇರುವಂಥ ಡೈರೆಕ್ಷನಲ್ಲಿ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಕ್ರಿಯೇಟಿಂಗ್ ನಿಮ್ಮಲ್ಲಿ ಈ ಓವರ್ ಥಿಂಕಿಂಗ್ನ ಅಥವಾ ಈ ಸ್ಟ್ರೆಸ್ನ ಅಥವಾ ರೆಸ್ಟ್ಲೆಸ್ನೆಸ್ನ ಅಥವಾ ಟೈಮಾಗಿ ಹೋಗ್ತಾ ಇದೆ ಅನ್ನೋವಂಥ ಒಂದು ಆ ಫಿಯರ್ನ, ಬಿಕಾಸ್ ಯು ಆರ್ ನಾಟ್ ಡೂಯಿಂಗ್ ಈ ಡೈರೆಕ್ಷನಲ್ಲಿ ಏನನ್ನು, ಅಥವಾ ರಿಸರ್ಚ್ ಮಾಡೋದಿರ್ಬೋದು. ಲೆಟ್ಸೇ ಈಗ ನಿಮ್ಮನ್ನು ನೀವು ಫಿಟ್ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಸ್ಟಾರ್ಟ್ ರಿಸರ್ಚಿಂಗ್. ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಓಕೆ, ಐ ಸ್ಟಾರ್ಟ್ ವಿತ್ ಲೈಕ್ 2000 ಸ್ಟೆಪ್ಸ್. ಪ್ರತಿದಿನ 2000 ಸ್ಟೆಪ್ಸ್ ಇಡ್ತೀನಿ. ಅಥವಾ ಊಟ ಆದ ತಕ್ಷಣ ಲೈಕ್ 10 ಮಿನಿಟ್ಸ್ ವಾಕ್ ಮಾಡ್ತೀನಿ ಅಥವಾ 2 ಲೀಟರ್ ನೀರು ಕುಡಿತೀನಿ. ಸ್ಟಾರ್ಟ್ ಸಮ್ವೇರ್, ಡೂ ಸಮಥಿಂಗ್, ಟೇಕ್ ಸಮ್ ಸ್ಟೆಪ್, ಎಕ್ಸ್ಪ್ರೆಸ್ ಸಮ್ ಹೌ. ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಗೆ ಹೇಳ್ತಾ ಇರೋದು. ಈ ಸ್ಟ್ರೆಸ್ನ ಡ್ರಾಪ್ ಮಾಡೋದಕ್ಕೆ, ನಿಮ್ಮನ್ನು ನೀವು ಸ್ವಲ್ಪ ಈಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಈ ರೆಸ್ಟ್ಲೆಸ್ ಎನರ್ಜಿಯಿಂದ ಆಚೆ ತೊಗೊಂಡು ಬರೋದಕ್ಕೆ. ಐ ಥಿಂಕ್ ಈ ಸೋಲಾರ್ ಎಕ್ಲಿಪ್ಸ್ ಹತ್ರ ಹೋಗ್ತಾ ಹೋಗ್ತಾ ಕೆಲವ್ರಿಗೆ ಆ್ಯಕ್ಷನ್ ತೊಗೊಳ್ಬೇಕು ಅನಿಸ್ಬೋದು. ಮೇ ಬಿ ದಟ್ ಈಸ್ ವೈ ಇದು ಆ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇರೋ ಥರ ಇದೆ. ಯಾ, ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್. ಗ್ರೂಪ್ ನಂಬರ್ 1, ಬ್ಯೂಟಿಫುಲ್ ಕಾರ್ಡ್ಸ್. ಲೈಕ್ ಆಪ್ಷನ್ಸ್ ಇದೆ, ಆಪರ್ಚುನಿಟೀಸ್ ಇದೆ, ಐಡಿಯಾಸ್ ಇದೆ. ಲುಕ್ ಎಟ್ ಆಲ್ ದ ಕಾಯಿನ್ಸ್ ನಿಮಗೆ ಬರ್ತಾ ಇರೋದು. ಐ ಆಮ್ ಸೂಪರ್ ಹ್ಯಾಪಿ. ಲೈಕ್ ಹೀಲರ್ಸ್ ಆಫ್ ದ ಏಜಸ್, ಲೈಕ್ ಕಮ್ಯುನಿಟಿ. ಯಾ, ಬ್ಯೂಟಿಫುಲ್ ಎನರ್ಜೀಸ್. ಗ್ರೂಪ್ ನಂಬರ್ 1, ಬಾಟಮ್ ಆಫ್ ದ ಡೆಕ್ ಈಸ್ ವಿಕ್ಟ್ರಿ. ನೀವು ಓವರ್ ಥಿಂಕ್ ಮಾಡ್ತಾ ಇದ್ರೆ, ನಾನು ಇದಾಗತ್ತಾ, ನನ್ನ ಕೈಲಿ ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡೋಕ್ಕಾಗತ್ತಾ, ನನ್ನ ಕೈಲಿ ನಿಜವಾಗ್ಲೂ ಈ ಜಾಬ್ ಹುಡುಕೋಕ್ಕಾಗತ್ತಾ, ಅಥವಾ ನನಗೆ ಈ ಸಿಚುವೇಷನಿಂದ ಆಚೆ ಬರೋಕ್ಕಾಗತ್ತಾ, ಅಥವಾ ಇವ್ರಿಗೆ ಇದನ್ನು ಹೇಳೋಕ್ಕಾಗತ್ತಾ, ನಾನು ಯಾವತ್ತೂ ಇದನ್ನು ಮಾಡಿಲ್ಲ, ನಾನು ಯಾವತ್ತೂ ಜಿಮ್ಮಿಗೆ ಹೋಗಿಲ್ಲ, ನಾನು ಯಾವತ್ತೂ ನನ್ನ ಕಂಫರ್ಟ್ ಝೋನಿಂದ ಆಚೆ ಹೋಗಿಲ್ಲ, ನಾನು ಯಾವತ್ತೂ ಯಾರಿಗೂ ತಿರುಗಿಸಿ ಮಾತಾಡಿಲ್ಲ, ಅಥವಾ ನಾನು ಇದು ಮಾಡಿಲ್ಲ, ಅದು ಮಾಡಿಲ್ಲ, ಈ ಸಲ ಆಗುತ್ತಾ, ಅಥವಾ ಮುಂಚೆ ಮಾಡಿದ್ದೆ, ಈ ಸಲ ಅದು ಸರಿ ಹೋಗುತ್ತಾ. ಇದ್ದೇ ಎವ್ರಿ ಟೈಮ್ ಸಿಚುವೇಶನ್ ಚೇಂಜ್ ಆಗ್ತಾ ಇರತ್ತೆ. 3 ವರ್ಷದ ಮುಂಚೆ ನಿಮ್ಮ ಯೂಟ್ಯೂಬ್ ವರ್ಕ್ ಆಗಲಿಲ್ಲ ಅಂದರೆ ಇವಾಗಲೂ ವರ್ಕ್ ಆಗಬಾರ್ದು ಅಂತಿಲ್ಲ. 3 ವರ್ಷದ ಮುಂಚೆ ನಿಮಗೆ ವೆಯ್ಟ್ ಲಾಸ್ ಟ್ರೈ ಮಾಡಿದ್ರಿ ಅಥವಾ ಆವಾಗ ಆಗಲಿಲ್ಲ, ಅದು ಇವಾಗ ಆಗಬಾರ್ದು ಅಂತ ಇಲ್ಲ. ಸೊ ನೌ ದ ಸಿಚುವೇಶನ್ ಹ್ಯಾಸ್ ಚೇಂಜ್ಡ್. ನೀವು ಮುಂಚೆ ಮಾಡಿ ಫೇಲ್ ಆಗಿದ್ರು ಈ ಸಲ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಡಿಫ್ರೆಂಟ್ ಸ್ಟೋರಿ. ಸೊ ನಿಮ್ಮ ಮೈಂಡನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದಿಸ್ ಟೈಮ್ ಮೈ ಸ್ಟೋರಿ ವಿಲ್ ಬಿ ಡಿಫ್ರೆಂಟ್. ಅದು ನಿಮ್ಮ ಫಸ್ಟ್ ಅಫರ್ಮೇಷನ್ ಕೆಳಗಡೆ ಕಮೆಂಟ್ ಮಾಡಿ. ಲೈಕ್ ದಿಸ್ ಟೈಮ್ ಮೈ ಸ್ಟೋರಿ ವಿಲ್ ಬಿ ಡಿಫ್ರೆಂಟ್. ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಟು ವಿನ್. ದಿಸ್ ಟೈಮ್ ಐ ಆಮ್ ದ ವಿನ್ನರ್. ಸೊ ಇದೆಲ್ಲ ನಿಮ್ಮ ಅಫರ್ಮೇಷನ್ಸ್ ಇವಾಗ. ಆ್ಯಂಡ್ ಆಲ್ಸೋ ನಮಗೆ ಕೆಳಗಡೆ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ಆರ್ಕೇಂಜಲ್ ಮೆಟಟ್ರಾನ್. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಡಿಫ್ರೆಂಟ್ ಸ್ಟೋರಿ. ಓಕೆ, ಸ್ಟ್ರಾಟಜಿ. ಸೊ ಇದನ್ನೇ ಹೇಳ್ತಾ ಇರೋದು. ನಾವು ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದ್ದೀವಿ, ಇದಾಗತ್ತಾ, ಇದಾಗಲ್ವಾ, ವಿ ಆರ್ ಜಸ್ಟ್ ಬೀಟಿಂಗ್ ಅರೌಂಡ್ ದ ಬುಷ್. ಲೈಕ್ ಆ್ಯಕ್ಚುಲ್ ಆಗಿ ಮಾಡೋ ಕೆಲಸ ಮಾಡ್ದಿರಾ ವಿ ಆರ್ ಜಸ್ಟ್ ಅಲ್ಲೇ ರೌಂಡ್ ಹೊಡಿತಾ ಇರೋದು ಅದೇ ಸಿಚುವೇಶನ್ ಸುತ್ತ. ದಟ್ಸೆ ನಾನು ಸ್ವಿಮ್ ಮಾಡೋದಕ್ಕೆ ಹೋಗಬೇಕು, ನಾನು ಪೂಲ್ ಹತ್ರನೂ ಹೋಗಿದ್ದೀನಿ ಅಥವಾ ಪೂಲ್ ಹತ್ರ ನಿಂತಿದ್ದೀನಿ, ಅಥವಾ ನಾನು ಮನೆಯಲ್ಲೇ ಕೂತ್ಕೊಂಡು ನಾನು ಪೂಲಿಗೆ ಹೋಗಿ ಸ್ವಿಮ್ ಮಾಡಿದ್ರೆ, ನಾನು ಮುಳುಗೋದ್ರೆ, ಅಥವಾ ಐ ಡೋಂಟ್ ನೋ, ನನಗೆಲ್ಲರ ಮುಂದೆ ಲೈಕ್ ನಾನು ಅಷ್ಟು ದೂರ ನಾನು ಸ್ವಿಮ್ ಮಾಡೋಕ್ಕಾಗಲಿಲ್ಲ ಅಂದರೆ ಜನರು ನನ್ನ ಬಗ್ಗೆ ಆಡ್ಕೊಂಡ್ರೆ. ಸೊ ದೆರ್ ಇಸ್ ಲಾಟ್ ಆಫ್ ಬೀಟಿಂಗ್ ಅರೌಂಡ್ ದ ಬುಷ್. ಲೈಕ್ ಆ್ಯಕ್ಚುಲ್ ಸ್ಟೋರಿಗೆ ಡೆಪ್ತಿಗೆ ನಾವು ಹೋಗ್ದಿರ ನಾವು ಸುತ್ತ ಓಡಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಟೈಮ್ ನಾವು ಆ್ಯಕ್ಚುಲಿ ನಾವು ನಮ್ಮ ಕಾಲನ್ನ ನೀರೊಳಗಡೆ ಡಿಪ್ ಮಾಡೋದು, ಅದೇನಾಗತ್ತೆ ಅಂತ ಹೇಳಿ ನಾವು ಟ್ರೈ ಮಾಡೋದು. ಸೊ ಎನಫ್ ಆಫ್ ಥಿಂಕಿಂಗ್, ಎನಫ್ ಆಫ್ ಲೈಕ್
ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಫೇಸ್ ಎಲ್ಲ ಆಗೋಗಿದೆ. ದಿಸ್ ಇಸ್ ಟೈಮ್ ಟು ಎಕ್ಸ್ಪ್ರೆಸ್. ಸೋಲಾರ್ ಪ್ಲೆಕ್ಸಸ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಅಲ್ಲ, ದಿಸ್ ಇಸ್ ಸೇಕ್ರಲ್ ಚಕ್ರ ಇಸ್ ಎಕ್ಸ್ಪ್ರೆಷನ್, ಸೆಲ್ಫ್ ಎಕ್ಸ್ಪ್ರೆಷನ್. ಹೆಂಗೆ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ದಟ್ ಈಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ವಿ ಆರ್ ಇನ್, ಈ ಕಾರ್ಡು ಅದನ್ನೇ ಹೇಳ್ತಾ ಇರೋದು, ವಿ ಆರ್ ಸ್ಟಕ್ ಇನ್ ದಿಸ್ ಇಂಡಿಸಿಷನ್. ಹಿಂಗೆ ಹೋದರೆ, ಹಿಂಗೆ ಮಾಡಿದ್ರೆ, ಇಲ್ಲಿ ಹೊರಟೋದ್ರೆ, ಇದು ಫೇಲ್ ಆಗೋದ್ರೆ, ಇವ್ರೇನಾದರೂ ಅಂದರೆ, ಅಥವಾ ಇದಾಗಲಿಲ್ಲ ಅಂತಂದರೆ ಮತ್ತೆ ತಿರ್ಗಾ ಫೇಲ್ ಆಗೋದ್ರೆ, ಸೊ ಆದರೆ ಹೋದರೆ ಎಲ್ಲ ಸಿಚುವೇಶನನ್ನು ಬಿಟ್ಟು ಇಟ್ ಇಸ್ ಟೈಮ್ ಫಾರ್ ಯು ಟು ಆ್ಯಕ್ಚುಲಿ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾ ಇರೋದು. ಬಿಕಾಸ್ ದ ಡೋರ್ ಇಸ್ ವೈಡ್ ಓಪನ್. ಆ್ಯಕ್ಚುಲಿ ಆರ್ ಇನ್ ಅ ವಂಡರ್ಫುಲ್ ಎನರ್ಜಿ ಈಗ ಸದ್ಯಕ್ಕೆ. ಗ್ರೂಪ್ ನಂಬರ್ 1, there is lot of opportunity. Look at this door. This is the door of healing and opportunity and happiness. ಈ ಡೋರ್ ಬಂದು ನಿಮ್ಮ ಹೀಲಿಂಗು, ನಿಮ್ಮ ಫಿಸಿಕಲ್ ಬಾಡಿ, ನಿಮ್ಮ ಟೆಂಪಲ್ಲು ವಿಚ್ ಇಸ್ ಯುವರ್ ಫಿಸಿಕಲ್ ಬಾಡಿ, ಅದಕ್ಕೆ ಬೇಕಾಗಿರುವಂಥ ಹೀಲಿಂಗ್ ಇರ್ಬೋದು, ನರಿಷ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಫಿಟ್ನೆಸ್ ಜರ್ನಿ ಇರ್ಬೋದು. ದ ಡೋರ್ ಇಸ್ ವೈಡ್ ಓಪನ್. ನಿಮ್ಮ ಹ್ಯಾಪಿನೆಸ್ನ ನೀವು ಕ್ಲೇಮ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಈ ಡೋರಿಂದ ಆಚೆ ಇರೋದು ರೇನ್ಬೋ. ಆ್ಯಂಡ್ ಆಲ್ಸೋ ದೆರ್ ಇಸ್ ಅ ಡವ್. ದಿಸ್ ಇಸ್ ಯುವರ್ ಫ್ರೀಡಮ್. ಗ್ರೂಪ್ ನಂಬರ್ 1, ನಿಮಗೆ ನೀವು ಪರ್ಮಿಷನ್ ಅಷ್ಟೇ ನೀವು ಕೊಡಬೇಕಾಗಿರೋದು. ಅದೇನಾಗುತ್ತೆ ನೋಡ್ತೀನಿ ಅಂತ ಹೇಳಿ ನಿಮ್ಮ ಕಂಫರ್ಟ್ ಝೋನಿಂದ ನಿಮ್ಮನ್ನು ನೀವು ಪುಷ್ ಮಾಡಬೇಕಾಗಿರೋದು. ಲುಕ್ ಎಟ್ ದಿಸ್, ವಿ ಹ್ಯಾವ್ ಅನದರ್ ಕಾರ್ಡ್, ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್. ಇದಾಗತ್ತಾ? ನಿಜವಾಗ್ಲೂ ನನಗೆ ಈ ಥರ ಕೆಲಸ ಸಿಗತ್ತಾ? ನಿಜವಾಗ್ಲೂ ನಾನು ಅಪ್ಲೈ ಮಾಡಿದ್ರೆ ಆಪರ್ಚುನಿಟೀಸ್ ಬರುತ್ತಾ? ದ ಆನ್ಸರ್ ಈಸ್ ಎಸ್, ಎಸ್ ಆ್ಯಂಡ್ ಎಸ್. ಗ್ರೂಪ್ ನಂಬರ್ 1, ಲೈಕ್ ಲುಕ್ ಎಟ್ ಆಲ್ ದ ಆಪ್ಷನ್ಸ್ ಆ್ಯಂಡ್ ಆಪರ್ಚುನಿಟಿ. ಇವರು ನಿಮ್ಮನ್ನು ಕರಿತಾ ಇರೋದು ಈ ಕಾಯಿನ್ ಮುಖಾಂತರ, ಈ ವ್ಯಕ್ತಿ ಕರಿತಾ ಇರೋದು ಕಾಯಿನ್ ಮುಖಾಂತರ. ಈ ಡೋರ್ ಓಪನ್ ಆಗಿರೋದು, ಲೈಕ್ ಕಮ್, ಇಟ್ ಈಸ್ ಆಲ್ ರೆಡಿ, ಇಟ್ ಈಸ್ ವೇಟಿಂಗ್ ನೀವು ಇದನ್ನು ಕ್ಲೇಮ್ ಮಾಡೋದಕ್ಕೆ ಅಂತ ಹೇಳಿ. ಆ್ಯಂಡ್ ದೆನ್ ವಿ ಹ್ಯಾವ್ ದ ಹೀಲರ್. ಓಕೆ, ಇಟ್ ಈಸ್ ಲೈಕ್ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾನೆ ಇದೆ, ಗೈಡೆನ್ಸ್ ಕೊಡ್ತಾನೆ ಇದೆ. ಇದು ಲೈಕ್ ಈ ಸಲ ಇದು ಡಿಫ್ರೆಂಟ್ ಆಗಿರುತ್ತೆ ನನ್ನ ಸ್ಟೋರಿ ಅಂತ ನಿಮಗೆ ಅನ್ನಿಸ್ತಾ ಇದೆ. ಬಟ್ ಹಳೆ ಫೇಲ್ಯೂರ್ಸು ಅಥವಾ ಹಳೆ ಪೇನು ಅಥವಾ ಹಳೆ ಎಕ್ಸ್ಪೀರಿಯನ್ಸಸ್ಸು ನಿಮ್ಮನ್ನು ತಡೀತಾ ಇರ್ಬೋದು ಈ ಡೈರೆಕ್ಷನಲ್ಲಿ ಹೋಗ್ದಿರಾ. ಸೊ ಇಟ್ ಈಸ್ ಟೈಮ್ ನೀವು ಆ ಡೈರೆಕ್ಷನಲ್ಲಿ ಹೋಗೋದಕ್ಕೆ, ಈ ಎನರ್ಜೀಸ್ನೆಲ್ಲ ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ, ಈ ಹೊಸ ಎಕ್ಸ್ಪೀರಿಯನ್ಸಸ್ಗಳಿಗೆ. ಮುಂಚೆ ಹಾರ್ಟ್ ಬ್ರೇಕ್ ಆಗಿತ್ತು ಅಂದರೆ ಮುಂದೆ ಬರುವಂಥ ವ್ಯಕ್ತಿನೂ ನಿಮ್ಮ ಹಾರ್ಟ್ ಬ್ರೇಕ್ ಮಾಡಬೇಕಾಗಿಲ್ಲ. ಬಿಕಾಸ್ ಯು ಹ್ಯಾವ್ ಹೀಲ್ಡ್. ನಿಮ್ಮನ್ನು ನೀವು ಎಷ್ಟೊಂದು ಹೀಲ್ ಮಾಡಿದ್ದೀರಾ, ನಿಮ್ಮ ಪೇನನ್ನು ಕನ್ಫ್ರಂಟ್ ಮಾಡಿದ್ದೀರಾ, ನಿಮ್ಮ ಸಿಚುವೇಶನನ್ನು ನೀವು ಕನ್ಫ್ರಂಟ್ ಮಾಡಿದ್ದೀರಾ, ನಿಮಗೆ ನೀವು ಹೀಲ್ ಆಗೋದಕ್ಕೆ ಆ ಟೈಮ್ನ ಕೊಟ್ಟಿದ್ದೀರಾ. ಈ ಸಲ ತಿರ್ಗಾ ನೀವು ಅದೇ ಥರ ಆಗುತ್ತೆ ಅಂತ ಅಂದ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಬಟ್ ದ ಬ್ಯೂಟಿಫುಲ್ ಥಿಂಗ್ ಈಸ್ ಗ್ರೂಪ್ ನಂಬರ್ 1, ತಿರ್ಗಾ ಅದೇ ಥರ ಅಥವಾ ಆ ಥರ ಜನರು ಬಂದಿದ್ದಾರೆ. ಐ ಹೈಲಿ ಡೌಟ್ ಅದೇ ಥರ ಜನರನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಅಥವಾ ಅದೇ ಥರ ಜಾಬ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಹೇಳಿ. ಬಿಕಾಸ್ ಯು ಹ್ಯಾವ್ ಹೀಲ್ಡ್ ಸೋ ಮಚ್, ಯು ಆರ್ ಅಟ್ರ್ಯಾಕ್ಟಿಂಗ್ ಅ ಮೋರ್ ಹಾರ್ಮೋನಿಯಸ್ ರಿಲೇಷನ್ಶಿಪ್ಸ್. ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ ಇರ್ಬೋದು, ಜಾಬ್ ಇರ್ಬೋದು, ಕಮ್ಯುನಿಟಿ ಇರ್ಬೋದು, ಅಥವಾ ಹೊಸ ಎಕ್ಸ್ಪೀರಿಯನ್ಸಸ್ಗಳಿರ್ಬೋದು. ಯು ಆರ್ ಅಟ್ರ್ಯಾಕ್ಟಿಂಗ್ ಮೋರ್ ಹಾರ್ಮೋನಿಯಸ್ ಲವ್ವಿಂಗ್ ಸಿಚುವೇಶನ್ಸು. ಬಿಕಾಸ್ ಯು ಹ್ಯಾವ್ ಚೇಂಜ್. ನೀವು ಬದಲಾಗಿದ್ದೀರಾ. ನಿಮ್ಮ ಎನರ್ಜಿ ಈಸ್ ಫುಲ್ ಆಫ್ ಲವ್ ಆ್ಯಂಡ್ ಲೈಟ್ ಆ್ಯಂಡ್ ಏಂಜಲಿಕ್ ಎನರ್ಜಿ ಇವಾಗ. ಸೊ ಆಬ್ವಿಯಸ್ಲಿ ಯು ಆರ್ ಗೋಯಿಂಗ್ ಟು ಅಟ್ರ್ಯಾಕ್ಟ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್ ಅಥವಾ ಜಾಬ್ಸು, ವಾಟ್ ಎವರ್ ಇಟ್ ಈಸ್ ದಟ್ ಯು ಆರ್ ಡೂಯಿಂಗ್ ಆರ್ ನಾಟ್ ಡೂಯಿಂಗ್. ಗ್ರೂಪ್ ನಂಬರ್ 1, ಈಗ ಸದ್ಯಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಸಿಚುವೇಶನ್ ಬಗ್ಗೆ ನಿಮ್ಗೆ ಹೇಳ್ತಾ ಇರೋದು. ಲೈಕ್ ಡೋಂಟ್ ಕಂಪೇರ್ ನಿಮ್ಮ ಪಾಸ್ಟಲ್ಲಿ ಹಿಂಗಾಗಿತ್ತು ಈಗಲೂ ಅದೇ ಆಗತ್ತೆ ಅನ್ನೋದನ್ನು. ಆ್ಯಂಡ್ ಡೋಂಟ್ ಓವರ್ ಥಿಂಕ್. ಸಿಕ್ಕಾಪಟ್ಟೆ ಥಿಂಕ್ ಮಾಡಾಗಿದೆ ಅಥವಾ ಇದ್ರ ಬಗ್ಗೆ ಲೈಕ್ ಯು ಆರ್ ಜಸ್ಟ್ ಸಿಟ್ಟಿಂಗ್ ದೇರ್. ಗೊತ್ತು ನಮಗೆ ಏನು ಮಾಡಬೇಕಂತ, ಬಟ್ ನಾವು ಮಾಡದೇ ಇರೋದ್ರಿಂದ ದಟ್ ಈಸ್ ವಾಟ್ ಈಸ್ ಕ್ರಿಯೇಟಿಂಗ್ ದ ಫ್ರಸ್ಟ್ರೇಷನ್. ಟೇಕ್ ಸ್ಮಾಲ್ ಆ್ಯಕ್ಷನ್. ಓಕೆ, ನೀವು ಲೆಟ್ಸ್ ಸೇ ಜಸ್ಟ್ ಫಾರ್ ಎಕ್ಸಾಂಪಲ್, ಈಗ ನಾವು ಫುಲ್ ಫ್ಲೆಡ್ ಜಿಮ್ಮಿಗೆ ಹೋಗಿ ಪಂಪ್ ಮಾಡಬೇಕಾಗಿಲ್ಲ. ಒಂದು 50 kg ಡಂಬಲ್ಸ್ ಎತ್ಕೊಂಡು ಜಸ್ಟ್ ವೇರ್ ಯುವರ್ ಶೂಸ್. ಆ ಶೂಸ್ ಹಾಕ್ಕೊಂಡು ಸುಮ್ಮನೆ ಒಂದು 1 ಕಿಲೋಮೀಟರ್ ಆಚೆ ಹೋಗಿ ವಾಪಸ್ ಬರೋದು, ಅಥವಾ ಪಾರ್ಕ್ ಹತ್ರ ಹೋಗಿ ಆಚೆ ಬರೋದು, ಅಥವಾ ಬರೀ ಶೂಸ್ ಹಾಕ್ಕೊಂಡು ಮತ್ತೆ ಶೂಸ್ ತೆಗೆದಿಡೋದು. ಸೊ ಡೂ ಸಮಥಿಂಗ್, ಅ ಸ್ಮಾಲ್ ಆ್ಯಕ್ಷನ್. ಎನಿ ಆ್ಯಕ್ಷನ್ ಈಸ್ ಬೆಟರ್ ದ್ಯಾನ್ ನೋ ಆ್ಯಕ್ಷನ್. ಗ್ರೂಪ್ ನಂಬರ್ 1, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅದನ್ನೇ ಹೇಳ್ತಾ ಇರೋದು. ಎನಿ ಆ್ಯಕ್ಷನ್ ಈಸ್ ಬೆಟರ್ ದ್ಯಾನ್ ನೋ ಆ್ಯಕ್ಷನ್. ಸೊ ದಟ್ ಈಸ್ ವಾಟ್ ನಿಮ್ಮನ್ನು ಈ ರೆಸ್ಟ್ಲೆಸ್ಸು ಅಥವಾ ಓವರ್ ಥಿಂಕಿಂಗ್ ಸ್ಟೇಜಲ್ಲಿ ನಿಮ್ಮನ್ನ ಇಟ್ಕೊಂಡಿರೋದು. ದ ಎನರ್ಜೀಸ್ ಆರ್ ಬ್ಯೂಟಿಫುಲ್. ನೀವು ಏನನ್ನು ಮಾಡ್ತಿದ್ದೀರಾ, ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಎಕ್ಸ್ಪ್ರೆಸ್ ಮಾಡಬೇಕು ಅನ್ನುವಂಥ ಐಡಿಯಾನಲ್ಲಿದ್ದೀರಾ. ಇಟ್ ಈಸ್ ಟೈಮ್. ಯಾ, ದಿಸ್ ಇಸ್ ದ ಎನರ್ಜಿ ದಟ್ ಐ ಆಮ್ ಫೀಲಿಂಗ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಲೈಕ್ ಯು ಆರ್ ಕ್ಯಾರಿಂಗ್ ಅ ಲಾಟ್ ಆಫ್ ಬರ್ಡನ್ ಅಥವಾ ಈ ಓವರ್ ಥಿಂಕಿಂಗ್ ಎನರ್ಜಿ. ಕೆಲವರು ಇದನ್ನು ಯು ಮೇ ಬಿ ಓವರ್ ಡೂಯಿಂಗ್. ಓಕೆ, ಇಷ್ಟೊತ್ತು ನಾವು ಮಾತಾಡಿದ್ದು ನಾನ್ ಡೂಯಿಂಗ್ ಆರ್ ನಾನ್ ಆ್ಯಕ್ಷನ್. ಕೆಲವರು ಓವರ್ ಡೂಯಿಂಗ್ ಮಾಡ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್, ಅಗೇನ್ ಗೋಯಿಂಗ್ ಟು ದ ಫಿಟ್ನೆಸ್ ಅಥವಾ ವೆಯ್ಟ್ ಲಾಸ್ ಜರ್ನಿನಲ್ಲಿ ನೀವು 10 kgs 1 ಮಂತಲ್ಲಿ ರೆಡ್ಯೂಸ್ ಮಾಡೋದಕ್ಕಾಗೋದಿಲ್ಲ. ನಾನು ಇಷ್ಟು ವರ್ಷ ಏನೂ ಮಾಡಿಲ್ಲ, ಇದಕ್ಕಿದ್ದಂಗೆ ಹೋಗಿ 2 ಅವರ್ ನಾನು ವರ್ಕೌಟ್ ಮಾಡೋದಕ್ಕಾಗೋದಿಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಇಟ್ ಸ್ಲೋ. ಎಲ್ಲನೂ ನಾನು ಒಂದೇ ಸಲ ಮಾಡ್ತೀನಿ ಅಂದ್ಕೊಳ್ಳೋದು, ಇಟ್ ಈಸ್ ನಾಟ್
the right thing, take it slow ಕೆಲವ್ರಿಗೆ ಇದು ಓಕೆ, ಬಟ್ ಮೆಜಾರಿಟಿ ಆಫ್ ಯು ಯು ಆರ್ ನಾಟ್ ಡೂಯಿಂಗ್ ಮಚ್ ಆ್ಯಂಡ್ ಮೈನಾರಿಟಿ ಆಫ್ ಯು ಯು ಆರ್ ಡೂಯಿಂಗ್ ಟೂ ಮಚ್. ಆ ಬ್ಯಾಲೆನ್ಸ್ನ ತರೋದು, ಸ್ಟ್ರಾಟಜೈಸ್ ಮಾಡೋದು, ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಮುಂದಕ್ಕೆ ಹೋಗುವಂಥದ್ದು. ಬಟ್ ಅಟ್ಲೀಸ್ಟ್ ಸ್ಟಾರ್ಟ್ ಸಮ್ವೇರ್, ಡೂ ಸಮಥಿಂಗ್. ಈ ಡೈರೆಕ್ಷನಲ್ಲಿ ನೀವೇನೇನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಆ ಡೈರೆಕ್ಷನಲ್ಲಿ, ಬಿಕಾಸ್ ಯೂನಿವರ್ಸ್ ಇಸ್ ಬ್ಲೆಸ್ಸಿಂಗ್ ಯು. ದ ಎನರ್ಜೀಸ್ ಆರ್ ಆಫ್ ಬ್ಲೆಸ್ಸಿಂಗ್ಸ್ ನಿಮಗೆ ಗ್ರೂಪ್ ನಂಬರ್ 1. ಸೊ ದಟ್ ಈಸ್ ದ ಮೇನ್ ಮೆಸೇಜ್ ನಿಮಗೆ. ವಿ ಹ್ಯಾವ್ ದ ಸ್ಟ್ರೆಂತ್ ಕಾರ್ಡ್. ಯಾ, ದಿಸ್ ಈಸ್ ಕಾಲಿಂಗ್ ಯು ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಹೋಗೋದಕ್ಕೆ. ಬಿಕಾಸ್ ನೀವು ಏನೇನೇ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅಥವಾ ಏನರ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಅಥವಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಮೇ ಬಿ ಅದು ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಇರ್ಬೋದು. ಸೊ ಹಾಗಾಗಿ ನೀವು ಮಾಡ್ದಿರಾ ಹಿಂದೆ ಮುಂದೆ ನೋಡ್ತಾ ಇರ್ಬೋದು, ಅಥವಾ ಸುಮ್ಮನೆ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋದು ಯಾಕೆ, ಎಷ್ಟು ದಿನ ಪುಷ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಪುಷ್ ಮಾಡ್ತಾ ಇರ್ಬೋದು. ಅಥವಾ ಕೆಲವರು ರಿಸ್ಕ್ ತೊಗೊಳ್ಬೇಕು, ಸೊ ಯಾತಕ್ಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೇಳಿ ಆ ಡಿಸ್ಕಷನ್ನ ಅಥವಾ ಆ್ಯಕ್ಷನನ್ನು ಮುಂದೂಡ್ತಾ ಇರ್ಬೋದು. ಸೊ ನೀವು ಈ ಸಮಯದಲ್ಲಿ ನಿಮ್ಮನ್ನು ಕೇಳಬೇಕಾಗಿರೋದು, ಏನು ನನ್ನನ್ನು ತಡೀತಾ ಇದೆ, ವೈ ಆಮ್ ಐ ಅಫ್ರೇಡ್ ಆರ್ ವೈ ಆಮ್ ಐ ನಾಟ್ ಡೂಯಿಂಗ್ ಅಂತ ಹೇಳಿ. ಸೊ ಗೋಯಿಂಗ್ ಟು ದ ಕೋರ್, ನಿಮ್ಮ ಶ್ಯಾಡೋ ಆಸ್ಪೆಕ್ಟ್ ಆಫ್ ವೈಗೆ ನೀವು ಕನೆಕ್ಟ್ ಆಗೋದು. ವೈ ಆಮ್ ಐ ನಾಟ್ ಡೂಯಿಂಗ್, ಯಾಕೆ ನಾನು ಇದನ್ನು ಮಾಡ್ತಾ ಇಲ್ಲ, ಯಾಕೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಯಾಕೆ ಕೇಳ್ತಾ ಇಲ್ಲ. ಮೇ ಬಿ ನನಗೆ ಹಾಡು ಹೇಳೋದನ್ನ ಕಲಿಯೋದಕ್ಕೆ ತುಂಬ ಇಷ್ಟ, ಹಾಡೋದನ್ನ ಐ ವಾಂಟ್ ಟು ಸಿಂಗ್ ಅನ್ನೋಂಥ ಒಂದು ಪ್ಯಾಷನ್ ಇದೆ. ಬಟ್ ಯಾಕೆ ನಾನು ಆ್ಯಕ್ಚುಲಾಗಿ ಕ್ಲಾಸಿಗೆ ಹೋಗಿ ಸೇರ್ಕೊಳ್ತಾ ಇಲ್ಲ, ಆ್ಯಕ್ಚುಲಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಬಿಕಾಸ್ ಮೇ ಬಿ ಐ ಆಮ್ ಸ್ಕೇರ್ಡ್ ಜನರು ನನ್ನನ್ನು ಆಡ್ಕೊಳ್ತಾರೆ ಅಂತ. ಮೇ ಬಿ ಏಜ್ ಫ್ಯಾಕ್ಟರ್ ಇರ್ಬೋದು, ಈ ವಯಸ್ಸಲ್ಲಿ ಕಲಿಯೋಕ್ಕೆ ಹೋಗ್ತಾ ಇದ್ದಾಳೆ, ಬೇರೆ ಏನು ಕೆಲಸ ಇಲ್ವಾ ಅನ್ನೋದು ಇರ್ಬೋದು. ಸೊ ಗೋಯಿಂಗ್ ಟು ದ ಬಾಟಮ್ ಆಫ್ ದ ಪ್ರಾಬ್ಲಮ್, ಏನದು, ವಾಟ್ ಈಸ್ ದಟ್ ಇಟ್ ಈಸ್ ಸ್ಟಾಪಿಂಗ್ ನನ್ನ ಈ ಎಕ್ಸ್ಪ್ರೆಷನ್ನ. ಸೊ ಈ ರೀಡಿಂಗಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ, ಬಟ್ ವಾಟ್ ಎವರ್ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ಈ ಮೆಸೇಜಸ್ ರೆಸೊನೇಟ್ ಆಗ್ತಾ ಇದೆ. ಸೊ ಟೇಕ್ ಇಟ್ ಅಕಾರ್ಡಿಂಗ್ಲಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಮಜಿಷಿಯನ್, ಬಾಟಮ್ ಆಫ್ ದ ಕಾರ್ಡ್. ಯಾ, ದಿಸ್ ಈಸ್ ಇನ್ ಯೋರ್ ಹ್ಯಾಂಡ್, ಲೈಕ್ ಡೂ ಸಮಥಿಂಗ್, ಲೈಕ್ ಟೇಕ್ ದಟ್ ಆ್ಯಕ್ಷನ್ ಅಂತ ಹೇಳ್ತಾ ಇರೋದು. ಯಾ, ವಿ ಹ್ಯಾವ್ ದ ಜಡ್ಜ್ಮೆಂಟ್ ಕಾರ್ಡ್. ಇಟ್ ಈಸ್ ಟೈಮ್ ಗ್ರೂಪ್ ನಂಬರ್ 1 ನಿಮ್ಮ ಅಬಂಡೆನ್ಸ್ನ ಕ್ಲೇಮ್ ಮಾಡೋದು, ನಿಮ್ಮ ವಾಟ್ ಯು ಕಾಲ್ ಆ ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್ನ ಕ್ಲೇಮ್ ಮಾಡೋದಕ್ಕೆ, ಅಥವಾ ನೆಕ್ಸ್ಟ್ ಚಾಪ್ಟರ್ಗೆ ಎಂಟರ್ ಹಾಕೋದಕ್ಕೆ, ಅಥವಾ ನಿಮ್ಮ ಫ್ರೀಡಮ್ನ ಕ್ಲೇಮ್ ಮಾಡೋದಕ್ಕೆ. ಸೊ ದಿಸ್ ಈಸ್ ದ ಟೈಮ್. ಆ್ಯಂಡ್ ಆಲ್ಸೋ ಜಡ್ಜ್ಮೆಂಟ್ ಕಾರ್ಡ್ ಬಂದು ನಾವು ನಡೆದಿರೋಂಥ ದಾರಿನ ನೋಡೋದು ಹಿಂದೆ ತಿರುಗಿ. ದಿಸ್ ಈಸ್ ದ ಟೈಮ್ ನಮ್ಮ ಲೈಫ್ ಜರ್ನಿನ, ಟ್ರೆಜೆಕ್ಟ್ರಿನ, ನಾವು ನಡೆದು ಬಂದಂಥ ಹಾದಿನ, ಆ ಸ್ಟೆಪ್ಸ್ಗಳನ್ನ, ಪೇನನ್ನ, ಪ್ರಾಬ್ಲಮ್ಸ್ನ, ನಮ್ಮ ಫೇಲ್ಯೂರ್ಸ್ನ ಪ್ರತಿಯೊಂದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಾವು ಅಕ್ನಾಲೇಜ್ ಮಾಡಿ, ಎಸ್ ಇಟ್ ವಾಸ್ ಡಿಫಿಕಲ್ಟ್ ಬಟ್ ದಿಸ್ ಟೈಮ್ ಮೈ ಸ್ಟೋರಿ ವಿಲ್ ಚೇಂಜ್. ದಿಸ್ ಈಸ್ ದ ನ್ಯೂ ವರ್ಷನ್. ಇದು ನನ್ನ ನ್ಯೂ ವರ್ಷನು, ಇದು ನನ್ನ ಹೊಸ ಸ್ಟೋರಿ, ಇದು ನನ್ನ ಹೊಸ ಅಟೆಂಪ್ಟ್ ಇದು. ಸೊ ದಿಸ್ ಟೈಮ್ ಮೈ ಸ್ಟೋರಿ ವಿಲ್ ಬಿ ಡಿಫ್ರೆಂಟ್. ಈ ರೀಡಿಂಗ್ ನನಗೂ ತುಂಬಾ ರೆಸನೇಟ್ ಆಗ್ತಾ ಇದೆ, ಬಿಕಾಸ್ ಐ ಆಮ್ ಆಲ್ಸೋ ಪ್ರೊಕ್ಯಾಸ್ಟಿನೇಟಿಂಗ್. ಸೊ ಈ ರೀಡಿಂಗ್ ಮುಖಾಂತರ ನನ್ನ ಗೈಡ್ಸೂ ಬಂದು ನನಗೆ ಹೇಳ್ತಾ ಇರೋ ಥರ ಇದೆ. ದಿಸ್ ಟೈಮ್ ದ ಸ್ಟೋರಿ ವಿಲ್ ಬಿ ಡಿಫ್ರೆಂಟ್, ದಿಸ್ ಟೈಮ್ ದ ಎಫರ್ಟ್ ವಿಲ್ ಬಿ ಡಿಫ್ರೆಂಟ್, ಇಟ್ ವಿಲ್ ಬಿ ಡಿಫ್ರೆಂಟ್. ಈ ಸಲ ಇದು ಡಿಫ್ರೆಂಟ್ ಆಗಿರುವಂಥ ಒಂದು ಸಿಚುವೇಶನ್ನು. ಜಸ್ಟ್ ಡೂ ಸಮಥಿಂಗ್, ಟ್ರೈ. ಸಮ್ ಆ್ಯಕ್ಷನ್ ಈಸ್ ಬೆಟರ್ ದ್ಯಾನ್ ನೋ ಆ್ಯಕ್ಷನ್ ಅಟ್ ಆಲ್. ಇನ್ನು ಕೆಲವ್ರಿಗೆ ಮೈನಾರಿಟಿ ಆಫ್ ಯು ಆರ್ ಡೂಯಿಂಗ್ ಟೂ ಮಚ್. ಸೊ ಆ ಬ್ಯಾಲೆನ್ಸ್ನ ತರೋದು ಎಲ್ಲನೂ ಓವರ್ನೈಟ್ ಆಗೋದಿಲ್ಲ. ಸೊ ಟೇಕ್ ಯುವರ್ ಟೈಮ್ ಅಂತ ಹೇಳ್ತಾ ಇರೋದು. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 1. ಸೊ ಹೋಪ್ಫುಲಿ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆಗಿರೋ ಕೆಳಗಡೆ ಕಾಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ. ರೆಗ್ಯುಲರ್ ಆಗಲಿ ಎನರ್ಜಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ. ನನ್ನ ಪರ್ಸ್ನಲ್ ಪ್ರಾಕ್ಟೀಸಸ್ ಎಲ್ಲ ನಾನು ಅಲ್ಲೇ ಶೇರ್ ಮಾಡೋದು. ಸೊ ಗೋ ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಆ್ಯಂಡ್ ಫಾಲೋ. ಆ್ಯಂಡ್ ಹಳೇದೆಷ್ಟೊಂದು ವೀಡಿಯೋಸ್ ಇದೆ, ಅದನ್ನು ಆಲ್ರೆಡಿ ಚೆಕ್ ಮಾಡಿ. And then enjoy those as well. Alright, so ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2 ನೀವು ಈ ಶೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ರೀಡಿಂಗಲ್ಲಿ ಗ್ರೂಪ್ ನಂಬರ್ 2 ಮೆಸೇಜಸ್ಗಿಂತ ಜಾಸ್ತಿ ಈ ರೀಡಿಂಗ್ ನಿಮ್ಮ ಕನ್ಫರ್ಮೇಷನ್ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಸ್ವಲ್ಪ ಕನ್ಫ್ಯೂಸ್ಡ್ ಸ್ಟೇಟಲ್ಲಿರ್ಬೋದು, ಅಥವಾ ಯು ಮೇ ಬಿ ಆಸ್ಕಿಂಗ್ ಫಾರ್ ಆನ್ಸರ್ಸ್ ಆರ್ ಸಮ್ ಕೈಂಡ್ ಆಫ್ ಕನ್ಫರ್ಮೇಷನ್ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರುವಂಥ ಸಿಚುವೇಶನ್ ಬಗ್ಗೆ, ಇನ್ಸಿಡೆಂಟ್ಸ್ ಬಗ್ಗೆ ನಿಮ್ಮ ಲೈಫಲ್ಲಿ. ಸೊ ವಿತ್ ದಿಸ್ ರೀಡಿಂಗ್ ಲುಕ್ಸ್ ಲೈಕ್ ಲಾಡ್ ಆಫ್ ಕನ್ಫರ್ಮೇಷನ್. ನಿಮಗೆ ಆಲ್ರೆಡಿ ಆಗ್ತಾ ಇರುವಂಥ ಎಕ್ಸ್ಪೀರಿಯನ್ಸಸ್ ಬಗ್ಗೆ, ನಿಮಗೆ ಅನ್ನಿಸ್ತಾ ಇರುವಂಥ ಎನರ್ಜಿ ಬಗ್ಗೆ, ನಿಮಗೆ ಬರ್ತಾ ಇರೋಂಥ ಇಂಟ್ಯೂಟಿವ್ ಮೆಸೇಜಸ್ ಬಗ್ಗೆ ಲುಕ್ಸ್ ಲೈಕ್ ಅ ಲಾಡ್ ಆಫ್ ಕನ್ಫರ್ಮೇಷನ್ ಈ ರೀಡಿಂಗ್ ಮುಖಾಂತರ ನಿಮಗೆ ಕೊಡ್ತಾ ಇರೋದು. ಮೊದಲನೇದು ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಓ ಮೈ ಗಾಡ್, ಮರ್ಕ್ಯೂರಿ ರೆಟ್ರೋಗ್ರೇಡ್. ಲೈಕ್
ಐ ಕ್ಯಾನ್ ಕ್ಲಿಯರ್ಲಿ ಸೆನ್ಸ್ ಮೆಸೇಜ್ ಬರ್ತಾ ಬರ್ತಾ ಕಟ್ ಆಗೋದು. ಗ್ರೂಪ್ ನಂಬರ್ 1ಗೂ ಹೀಗೆ ಆಯಿತು. ಸೊ ಮೆಸೇಜ್ ಬರ್ತಾ ಲೈಕ್ ನಾನು ನಾಲ್ಗೆ ತೊದಲೋದು, ಲೈಕ್ ಅಫ್ಲೂಯೆನ್ಸಿ ಸಡನ್ನಾಗಿ ಕಟ್ ಆಗೋದು. ಸೊ ಆ ಥರ ಆದರೆ ಸೊ ಯಾ ಐ ಆಮ್ ಸೊ ಸಾರಿ ಫಾರ್ ದ್ಯಾಟ್. ಯಾಕೆಂದರೆ ಯೂಶ್ವಲಿ ನಾನ್ ಸ್ಟಾಪ್ ಮಾತಾಡುವಾಗ ಆಗಾಗ ಬ್ರೇಕ್ ಆದರೆ ಐ ಆಮ್ ನಾಟ್ ಹ್ಯಾಪಿ ಅಬೌಟ್ ದ್ಯಾಟ್. ಬಟ್ ಏನು ಮಾಡೋಕ್ಕಾಗಲ್ಲ, ಮರ್ಕ್ಯೂರಿ ರೆಟ್ರೋಗ್ರೇಡಲ್ಲಿ ಇರೋದ್ರಿಂದ ಇಟ್ ಈಸ್ ದ ಪ್ಲಾನೆಟ್ ಆಫ್ ಕಮ್ಯುನಿಕೇಷನ್. ಸೊ ಆಬ್ವಿಯಸ್ಲಿ ಸ್ವಲ್ಪ ಲ್ಯಾಗ್ ಆಗೋ ಚಾನ್ಸಸ್ ಇದ್ದರೆ ಐ ಆಮ್ ಸೊ ಸಾರಿ ಅಬೌಟ್ ದ್ಯಾಟ್. ಆಲ್ರೈಟ್. ಸೊ ಮೊದಲನೇದು ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು, ನಿಮ್ಮ ಇಂಟ್ಯೂಷನ್ ಏನಾದರೂ ಹೇಳ್ತಿದೆ ಇತ್ತೀಚೆಗೆ ಯಾರ ಬಗ್ಗೆ ಆದರೂ ಅಥವಾ ಏನದ್ರ ಬಗ್ಗೆ ಆದರೂ ಅಥವಾ ಯಾವುದಾದ್ರೂ ಸಿಚುವೇಶನ್ ಬಗ್ಗೆ. ಸೊ ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮ್ಮ ಇಂಟ್ಯೂಷನ್ ಈಸ್ ಟ್ರೈಂಗ್ ಟು ಸೇವ್ ಯು, ಸೇಫ್ ಗಾರ್ಡ್ ಯು ಆ್ಯಂಡ್ ಪ್ರೊಟೆಕ್ಟ್ ಯು. ಯಾವುದೋ ಒಂದು ವಿಚಾರದ ಬಗ್ಗೆ ಅಥವಾ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ಅಥವಾ ಯಾವುದಾದ್ರೂ ಸಿಚುವೇಶನ್ ಬಗ್ಗೆ ನಿಮ್ಗೇನಾದರೂ ಅನಿಸಿದ್ರೆ ಏನೂ ಸರಿ ಇಲ್ಲ ಅಥವಾ ಇಲ್ಲ ಏನಾದರೂ ಮಾಡಬೇಕು ಅಥವಾ ಏನಾದರೂ ಮಿಸ್ ಮಾಡ್ತಾ ಇದ್ದೀನಿ ಅಥವಾ ಇದ್ರ ಬಗ್ಗೆ ಮತ್ತೆ ನಾನು ಪರಿಶೀಲಿಸಬೇಕು ಈ ವಿಚಾರದ ಬಗ್ಗೆ, ಈ ಥರ ಎಲ್ಲ ನಿಮಗೆ ಅನ್ನಿಸ್ತಿದ್ರೆ ಪ್ಲೀಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಯಾಕೆಂದರೆ ನಿಮ್ಮ ಇಂಟ್ಯೂಷನ್ನು ನಿಮಗೆ ಕರೆಕ್ಟ್ ಆಗಿರೋವಂಥ ಒಂದು ಮೆಸೇಜ್ ಕೊಡ್ತಾ ಇದೆ, ಗೈಡೆನ್ಸ್ ಕೊಡ್ತಾ ಇದೆ. ಸೊ ಪೇ ಅಟೆನ್ಷನ್ ನಿಮ್ಮ ಇಂಟ್ಯೂಷನ್ಗೆ ಅಂತ ಹೇಳ್ತಾ ಇರೋದು. ಆ್ಯಂಡ್ ಕೆಲವ್ರಿಗೆ ಯಾವುದಾದ್ರೂ ಟ್ರೂತ್ ಬಗ್ಗೆ ಅಂದರೆ ಇದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕು, ಇದ್ರ ನಿಜಾಂಶ ಏನು ಅಂತ ತಿಳ್ಕೊಳ್ಬೇಕು, ಈ ವ್ಯಕ್ತಿ ಬಗ್ಗೆ ಏನು ನಿಜ ಅಂತ ತಿಳ್ಕೊಳ್ಬೇಕು, ಈ ಥರ ಎಲ್ಲ ಅಂತ ಅನ್ನಿಸ್ತಾ ಇದ್ದರೆ ಟೈಮ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಇದೇನು ಅಂಥೇಳಿ. ಬಟ್ ನಿಮ್ಮ ಇಂಟ್ಯೂಷನ್ ಆಲ್ರೆಡಿ ಹೇಳ್ತಿದೆ ಈ ವ್ಯಕ್ತಿ ಬಗ್ಗೆ ಅಥವಾ ಈ ಸಿಚುವೇಶನ್ ಬಗ್ಗೆ ದಿಸ್ ಈಸ್ ವಾಟ್ ಈಸ್ ರಾಂಗ್ ಅಂತ. ಆ ಥರ ಆಲ್ರೆಡಿ ನಿಮ್ಗೆ ಅನ್ನಿಸ್ತಿದ್ರೆ ಈ ರೀಡಿಂಗು ನಿಮಗೆ ಕನ್ಫರ್ಮೇಷನು ಎಸ್ ಯುವರ್ ಇಂಟ್ಯೂಷನ್ ಇಸ್ ರೈಟ್ ಅಥವಾ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದ್ರ ಬಗ್ಗೆ ಗಮನ ಕೊಡಿ, ಅದ್ರ ಬಗ್ಗೆ ಪರಿಶೀಲಿಸಿ. ಆಬ್ವಿಯಸ್ಲಿ ಡೂ ಯೋರ್ ವರ್ಕ್, ಡೂ ಯೋರ್ ರಿಸರ್ಚ್. ಸ್ವಲ್ಪ ತಾಳ್ಮೆಯಿಂದ ಅಥವಾ ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡೋದು, ಕನ್ಫ್ರಂಟ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಆಲ್ಸೋ ಮರ್ಕ್ಯೂರಿ ರೆಟ್ರೋಗ್ರೇಡಲ್ಲಿರೋದ್ರಿಂದ ಸೊ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸು ಅಥವಾ ಅನ್ನೆಸೆಸರಿ ಕನ್ಫ್ರಂಟೇಷನು, ಆ್ಯಕ್ಚುಲ್ ಪ್ರೂಫ್ ಇಲ್ದಿರ ಅಥವಾ ಆ್ಯಕ್ಚುಲ್ ಇನ್ಫಾರ್ಮೇಷನ್ ಇಲ್ದಿರ, ಡೇಟಾ ಇಲ್ದಿರ ಮಾತಾಡೋದು ಇಟ್ ಈಸ್ ನಾಟ್ ವೆರಿ ವೆಲ್ ಅಡ್ವೈಸ್ಡ್. ಬಟ್ ಹೌ ಎವರ್ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಿದೆ ಜಸ್ಟ್ ಟೇಕ್ ನೋಟ್ ಆಫ್ ಇಟ್. ಮುಂದೊಂದಿನ ಟೈಮ್ ಬಂದಾಗ ಅಥವಾ ಯಾವಾಗ ಮಾತಾಡೋಂಥ ಅವಕಾಶ ಸಿಕ್ಕಿದಾಗ ಮೇ ಬಿ ನೆಕ್ಸ್ಟ್ ಮಂತ್ ಆರ್ ಅರ್ಲಿ ನೆಕ್ಸ್ಟ್ ಮಂತ್ ಯು ಕ್ಯಾನ್ ಡಿಸ್ಕಸ್ ಆರ್ ಕನ್ಫ್ರಂಟ್ ಆರ್ ಎಕ್ಸ್ಪ್ರೆಸ್ ಈ ಸಿಚುವೇಶನ್ ಬಗ್ಗೆ ನಿಮಗಿರುವಂಥ ಕನ್ಫ್ಯೂಷನನ್ನು. ಬಟ್ ದಟ್ ಈಸ್ ದ ಫಸ್ಟ್ ಥಿಂಗ್. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಎಸ್ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರೋದು ದೇರ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಇಂಟ್ಯೂಷನ್ ನಿಮಗೆ ಮೆಸೇಜ್ ಕೊಡ್ತಾ ಇರೋದು ಪೇ ಅಟೆನ್ಷನ್ ಅಂತ ಹೇಳ್ತಾ ಇದೆ ಗ್ರೂಪ್ ನಂಬರ್ 2. ಎರಡನೇದು ನೀವು ಏನದ್ರ ಬಗ್ಗೆ ಮಾಡ್ತಾ ಇದ್ದೀರಾ, ಮೇ ಬಿ ದೇರ್ ಇಸ್ ಸಮ್ ಕೈಂಡ್ ಆಫ್ ಡಾಕ್ಯುಮೆಂಟ್ ಆರ್ ಕಾಂಟ್ರಾಕ್ಟ್ ಆರ್ ನ್ಯೂ ಲೀಸ್ ಆರ್ ಸಮ್ ಕೈಂಡ್ ಆಫ್ ಅಗ್ರಿಮೆಂಟ್, ಈ ಥರ ಏನಾದರೂ ಸೈನ್ ಮಾಡೋದ್ರಿದ್ರೆ ಡೋಂಟ್ ಡೂ ಇಟ್ ಹರಿಬರಿನಲ್ಲಿ ಏನು ಮಾಡಬೇಡಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಎಲ್ಲೂ ಏನು ಟೈಮ್ ಆಗೋಗ್ತಾ ಇಲ್ಲ, ಇದಿಲ್ಲ ಅಂದರೆ ಇನ್ನೂ ಒಳ್ಳೆ ಆಪರ್ಚುನಿಟಿ ಬರುತ್ತೆ. ಡೋಂಟ್ ರಶ್, ಡೋಂಟ್ ಪುಷ್ ಈ ಸಿಚುವೇಶನನ್ನು. ಆಲ್ಸೋ ಕಾಂಟ್ರಾಕ್ಟು ಲೀಗಲ್ ವಿಚಾರಗಳಿದ್ರೆ ಪ್ಲೀಸ್ ಟೇಕ್ ಯೋರ್ ಟೈಮ್, ಟೇಕ್ ಯೋರ್ ಟೈಮ್, ರೀಡ್ ದ ಡಾಕ್ಯುಮೆಂಟ್ ಮತ್ತೆ ಆ್ಯಂಡ್ ದೆನ್ ಗೋ ಫಾರ್ ಸೈನಿಂಗ್. ಎಸ್ಪೆಷಲಿ ಲೀಗಲ್ ವಿಚಾರ ಅಥವಾ ಸೈನ್ ಮಾಡುವಂಥ ವಿಚಾರ ಇದ್ದರೆ, ಬಿಕಾಸ್ ಐ ಫೀಲ್ ಲೈಕ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಇಟ್ ಫೀಲ್ಸ್ ಲೈಕ್ ಫಾಗ್. ಈ ಕಾರ್ ಓಡಿಸ್ಬೇಕಾದ್ರೆ ಈ ಫಾಗಿ ಮೌಂಟೇನ್ ಏರಿಯಾನಲ್ಲಿ ನೆಕ್ಸ್ಟು ಕಾರಿಂದ ಲೈಟ್ ಎಷ್ಟು ದೂರ ಬರುತ್ತೆ ಅಷ್ಟು ಮಾತ್ರನೇ ನಮಗೆ ಕಾಣಿಸ್ತಾ ಇರೋದು ರೋಡ್ ಯಾವ ರೀತಿ ಇದೆ ಅಂತ ಹೇಳಿ. ಅದಕ್ಕೆ ಮುಂದೆ ಕಂಪ್ಲೀಟ್ಲಿ ಫಾಗ್ ಕವರ್ ಆಗಿರೋದು. ದಟ್ ಈಸ್ ದ ಎಕ್ಸಾಂಪಲ್ ದಟ್ ಐ ಕ್ಯಾನ್ ಗಿವ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಸೊ ಟ್ರಸ್ಟ್. ಈಗ ಸದ್ಯಕ್ಕೆ ಏನು ಯಾವ ಒಂದು ಮೆಸೇಜ್ ಬರ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ಟೇಕ್ ಒನ್ ಸ್ಟೆಪ್ ಅಟ್ ಅ ಟೈಮ್. ಒಂದು ಸ್ಟೆಪ್ ತೊಗೊಳ್ಳಿ, ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳಿ. ಮೋಸ್ಟ್ಲಿ ನಿಮಗೆಲ್ಲನೂ ಇಮಿಡಿಯೇಟಾಗಿ ಗೊತ್ತಾಗಲ್ಲ ಅನಿಸುತ್ತೆ. ಸೊ ಅದಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಹೈ ಪ್ರಿಸ್ಟೆಸ್ ಎನರ್ಜಿ ತುಂಬ ಸ್ಟ್ರಾಂಗಾಗಿ ಬರ್ತಾ ಇರೋದು ನಿಮ್ಮ ಗ್ರೂಪಿಗೆ. ಸೊ ಹೈ ಪ್ರಿಸ್ಟೆಸ್ ಎಲ್ಲ ಇನ್ಫಾರ್ಮೇಷನನ್ನು ರಿವೀಲ್ ಮಾಡೋದಿಲ್ಲ, ಬಟ್ ಅಲ್ಲಲ್ಲಿ ಹಿಂಟ್ಗಳಂತೂ ಸಿಗ್ತಾ ಇರತ್ತೆ, ಐಡಿಯಾಸ್ ಸಿಗ್ತಾ ಇರತ್ತೆ, ಸ್ವಲ್ಪ ನಡ್ಜ ಸಿಗ್ತಾ ಇರುತ್ತೆ. ಓಕೆ ಈ ಡೈರೆಕ್ಷನು ಅಥವಾ ಈ ಥರ ಮಾಡಬೇಕು, ಇಲ್ಲ ಐ ಹ್ಯಾವ್ ಟು ಹೋಲ್ಡ್, ಮೇ ಬಿ ಇವತ್ತು ಹೋಗಬಾರ್ದು, ಮೇ ಬಿ ಇನ್ನೊಂದು 3 ದಿನ ಬಿಟ್ಕೊಂಡು ಹೋಗೋಣ. ಸೊ ಲಿಸನ್ ಟು ಯುವರ್ ಇಂಟ್ಯೂಷನ್. ಲಾಟ್ ಆಫ್ ಆಲ್ಟ್ರೇಷನ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು. ನಿಮ್ಗೆ ಆಲ್ರೆಡಿ ಅನ್ನಿಸ್ತಿರ್ಬೋದು ಇದು ಯು ಹ್ಯಾವ್ ಟು ಸ್ಲೋ ಡೌನ್ ಸ್ವಲ್ಪ ಅಂಥೇಳಿ, ಯಾಕೆಂದರೆ ಕ್ಲಿಯರಾಗಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹ್ಯಾವ್ ಟು ಸ್ಲೋ ಡೌನ್ ಅಂತ ಅನ್ನಿಸ್ತಿದ್ರೆ ದಿಸ್ ಇಸ್ ಅ ಕನ್ಫರ್ಮೇಷನ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಈ ಸಮಯದಲ್ಲಿ ತುಂಬ ರಶ್ ಮಾಡೋದು, ಪುಷ್ ಮಾಡೋದು, ಹರಿಬರಿನಲ್ಲಿ ಅರ್ಜೆನ್ಸಿನಲ್ಲಿ ಏನು ಮಾಡಬೇಡಿ. ಬಿಕಾಸ್ ದ ಎನರ್ಜೀಸ್ ಲುಕ್ಸ್ ಫಾಗಿ ಅಟ್ ದ ಮೊಮೆಂಟ್. ಮೇ ಬಿ ಇನ್ ನೆಕ್ಸ್ಟ್ 10-15 days ದ ಎನರ್ಜೀಸ್, ಓ ಮೈ ಗುಡ್ನೆಸ್, ಅಬ್ಸಲ್ಯೂಟ್ಲಿ 10 and oh my god the patience card and the tripod. Now I'm banging. I'm so sorry about that. Absolutely
ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಫೀಲಿಂಗ್. ಯು ಹ್ಯಾವ್ ಟು ಬಿ ಪೇಷಂಟ್. ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಹೌದು, ಎಲ್ಲ ಕ್ಲಿಯರ್ ಆಗಿಲ್ಲ, ಹೌದು ಏನಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಈ ಸ್ಟಾರ್ಮ್ ಕಾರ್ಡ್ ಹೇಳ್ತಾ ಇರೋದು ನಿಮ್ಗೆ ಏನಾದರೂ ಅನ್ನಿಸ್ತಿದ್ರೆ ನನಗೆ ಯಾಕೋ ಇದು ಸರಿ ಇಲ್ಲ ಅಥವಾ ಸರಿ ಅನ್ನಿಸ್ತಾ ಇಲ್ಲ ಈ ವ್ಯಕ್ತಿ ಬಗ್ಗೆ, ಸಿಚುವೇಶನ್ ಬಗ್ಗೆ, ಮನೆ ಬಗ್ಗೆ, ಆರ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಪ್ಲೀಸ್ ಟ್ರಸ್ಟ್ ನಿಮ್ಮ ಇಂಟ್ಯೂಷನನ್ನು. ಇಟ್ ಈಸ್ ರೈಟ್. ಯಾವುದೂ ಕ್ವಿಕ್ಕಾಗಿ ಆಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ, ಓವರ್ ಥಿಂಕ್ ಮಾಡ್ತಿದ್ರೆ ಪ್ಲೀಸ್ ಹ್ಯಾವ್ ಪೇಷನ್ಸ್. ಯಾಕೆಂದರೆ ಸ್ವಲ್ಪ ಫಾಗ್ಡ್ ಎನರ್ಜಿ ಇರೋದ್ರಿಂದ it will take some time, but you will be fine. We have a rainbow and like a storm. This is the beauty of the reading. Group number 2 ಇಲ್ಲಿ ಸ್ಟಾರ್ಮ್ ಇರೋದು, ಸ್ಟಾರ್ಮ್ ಬಂದು ಹೋದ್ಮೇಲೆ ಬರೋದು ರೇನ್ಬೋ. ಓಕೆ, ದಟ್ ಈಸ್ ಎಕ್ಸಾಕ್ಟ್ಲಿ ವೈ ವಿ ನೀಡ್ ಪೇಷನ್ಸ್. ಓಕೆ, ಈ ಪೇಷನ್ಸ್ ಆಗಿ ಈ ಸ್ಟಾರ್ಮ್ ಹೋಗೋದನ್ನ ವೇಟ್ ಮಾಡಿದಾಗ ಅಥವಾ ಈ ಫಾಗ್ ಕ್ಲಿಯರ್ ಆಗೋದನ್ನ ವೇಟ್ ಮಾಡಿದಾಗ, ಜೋರಾಗಿ ಮಳೆ ಬಂದು ನಿಂತ ಮೇಲೆ ವಿತ್ ಆಲ್ ದ ಸ್ಟಾರ್ಮ್ ಆ್ಯಂಡ್ ಥಂಡರ್ ಎಲ್ಲ ಆದಮೇಲೆ ಬರೋದು ದ ರೇನ್ಬೋ. ಇಟ್ ಈಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್. ನಿಮಗೆ ಬೇಕಾಗಿರುವಂಥ ಉತ್ತರ ಅಥವಾ ಕ್ಲಾರಿಟಿ ಯು ವಿಲ್ ಗೆಟ್. ಈಗ ಸದ್ಯಕ್ಕೆ ನಿಮ್ಮ ಇಂಟ್ಯೂಷನ್ ಏನನ್ನು ಗೈಡ್ ಮಾಡ್ತಾ ಇದೆ, ಫಾಲೋ ಯುವರ್ ಇಂಟ್ಯೂಷನ್ ಈಗ ಸದ್ಯಕ್ಕೆ. ಆ್ಯಂಡ್ ಎಲ್ಲನೂ ಇವಾಗಲೇ ತಿಳ್ಕೊಳ್ಳುವಂಥ ಒಂದು ಅರ್ಜೆನ್ಸಿನ ಡ್ರಾಪ್ ಮಾಡೋದು ಈ ಸಮಯದಲ್ಲಿ ಈಸ್ ಗೋಯಿಂಗ್ ಟು ರಿಯಲಿ ಹೆಲ್ಪ್ ಯು ಮೆಂಟಲಿ ಆ್ಯಂಡ್ ಎಮೋಷ್ನಲಿ. ಮೇ ಬಿ ಯು ಆರ್ ಓವರ್ ಥಿಂಕಿಂಗ್ ಸಮ್ ಥಿಂಗ್ಸ್. ವಿ ಹ್ಯಾವ್ ಆರ್ಕೇಂಜಲ್ ಚಾಮ್ಯುಯಲ್, ಸೋಲಾರ್ ಪ್ಲೆಕ್ಸಸ್ ಚಕ್ರ. ಸೋಲಾರ್ ಪ್ಲೆಕ್ಸಸ್ ಚಕ್ರ ಇಸ್ ಅಬೌಟ್ ಆ್ಯಕ್ಷನ್. ನೀವು ಆ್ಯಕ್ಷನ್ ತೊಗೊಳ್ಳೋ ಅರ್ಜೆನ್ಸಿ ಇದೆ, ಬಟ್ ಏನು ಮಾಡಬೇಕು, ಯಾವ ಥರ ಆ್ಯಕ್ಷನ್ ತೊಗೋಬೇಕು ಅಥವಾ ಏನು, ದೆರ್ ಈಸ್ ದಿಸ್ ಕಾನ್ಫ್ಲಿಕ್ಟ್ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಲೈಕ್ ಐ ಹ್ಯಾವ್ ಟು ಮೂವ್ ಬಟ್ ಐ ಕಾಂಟ್ ಮೂವ್ ಅನ್ನೋ ಥರ, ಲೈಕ್ ಐ ಹ್ಯಾವ್ ಟು ರನ್ ಬಟ್ ಐ ಕಾಂಟ್ ರನ್, like I have to do this but I can't do this. So there is this conflict energy idu. So please be patient next on the 10-15 days. ಯಾಕೆಂದರೆ ಈ ಸೋಲಾರ್ ಎಕ್ಲಿಪ್ಸ್ ಆದಮೇಲೆ you will feel so much better, so much of clarity, so much of energy, so much of motivation and inspiration. ಈಗ ಸದ್ಯಕ್ಕೆ ಲೋ ಇದೆ. ದಿಸ್ ಇಸ್ ನಾಟ್ ಯುವರ್ ಪರ್ಮನೆಂಟ್ ಸ್ಟೇಟ್. ಈ ಎನರ್ಜಿ ಕ್ಲಿಯರ್ ಆಗುತ್ತೆ, ಆ ಫಾಗ್ ಕ್ಲಿಯರ್ ಆಗುತ್ತೆ, ಆ ಸ್ಟಾರ್ಮ್, ಓವರ್ ಥಿಂಕಿಂಗ್ ಏನಿದೆ ಅದು ಕ್ಲಿಯರ್ ಆಗುತ್ತೆ. ಆ್ಯಂಡ್ ದೆನ್ ಯು will have so much of clarity. So don't worry ಅಂತ ಹೇಳ್ತಾ ಇರೋದು. This is the time for you to rest and rejuvenate, like going within. ನಿಮ್ಮ ಒಳಗಡೆ ಹೋಗುವಂಥ ಟೈಮ್ ಇದು. ಸಿಕ್ಕಾಪಟ್ಟೆ ಆ್ಯಕ್ಷನ್ ತೊಗೊಳ್ಳೋ ಅಂಥ ಟೈಮ್ ಅಲ್ಲ. ವಿ ಹ್ಯಾವ್ ಡೋರ್ ಟು ಸ್ಪಿರಿಟ್. ದಿಸ್ ಇಸ್ ಬ್ಯೂಟಿಫುಲ್. ಡೋರ್ ಟು ಸ್ಪಿರಿಟ್ ಈಸ್ ಲೈಕ್ ನಥಿಂಗ್ ಮಚ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಗಾಡೆಸ್ ಆಫ್ ಮೂನ್. ಎಲ್ಲ ಕಾರ್ಡು ನಾನ್ ಆ್ಯಕ್ಷನ್ ಬರ್ತಾ ಇರೋದು, ಬಟ್ ನಿಮ್ಮ ಎನರ್ಜಿ ಬಂದು ಟೇಕ್ ಆ್ಯಕ್ಷನ್ ಅನ್ನೋ ಥರ ಅನ್ನಿಸ್ತಾ ಇದೆ. ಬಟ್ ಆಲ್ ದ ಏಂಜಲ್ಸ್ ಆರ್ ಟಾಕಿಂಗ್ ಅಬೌಟ್ ನಾನ್ ಆ್ಯಕ್ಷನ್. ಗೋ ವಿತಿನ್. ದ ಡೋರ್ ವಿಲ್ ಓಪನ್. ಓಕೆ, ಮೇ ಬಿ 10-15 days or 10 days maybe ಈ ಎನರ್ಜಿನಲ್ಲಿ, ಆ್ಯಂಡ್ ದೆನ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್. ದಿಸ್ ಇಸ್ ದ ಟೈಮ್ ಆಫ್ ಹೀಲಿಂಗ್. ದಿಸ್ ಇಸ್ ದ ಟೈಮ್ ಆಫ್ ರಿಕವರಿ. ದಿಸ್ ಇಸ್ ದ ಟೈಮ್ ಆಫ್ ಲಿಸ್ನಿಂಗ್. ನಿಮ್ಮ ಇಂಟ್ಯೂಷನನ್ನು ಕೇಳುವಂಥದ್ದು, ನಿಮ್ಮ ವಾಯ್ಸ್ ಏನು ಹೇಳ್ತಾ ಇದೆ ಕೇಳುವಂಥದ್ದು, ನಿಮ್ಮ ಬಾಡಿಗೆ ನೀವು ಟ್ಯೂನ್ ಆಗಿ ನಿಮ್ಮ ಬಾಡಿ ರಿಕ್ವೈರ್ಮೆಂಟ್ಸ್ ಏನು ಅಂತ ತಿಳ್ಕೊಳ್ಳುವಂಥದ್ದು, ನಿಮ್ಮ ಎಮೋಷ್ನಲ್ ಸ್ಟೇಟ್ ಯಾವ ಥರ ಇದೆ ಅಂತ ಹೇಳಿ ಪ್ರಶ್ನೆ ಮಾಡುವಂಥದ್ದು. ಬಿಕಾಸ್ ದೇರ್ ಇಸ್ ಲಾಡ್ ಆಫ್ ಆಪರ್ಚುನಿಟಿ ಹೀಲಿಂಗಿಗೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಈ what do you call, to rest and take care. ನಿಮ್ಮ ಎನರ್ಜಿನ, ನಿಮ್ಮನ್ನು ನೀವು ನೋಡ್ಕೊಳ್ಳೋ ಅಂಥ ಟೈಮ್ ಇದು. ಈ ಫಾಗಿನೆಸ್ಸು, ಈ ಎನರ್ಜಿ ಎಲ್ಲ ಕ್ಲಿಯರ್ ಆದಮೇಲೆ ಯು ವಿಲ್ ಫೀಲ್ ಸೋ ಮಚ್ ಬೆಟರ್ ಆ್ಯಂಡ್ ಸೋ ಮಚ್ ಇನ್ ಅಲೈನ್ಮೆಂಟ್. ಬೇಸಿಕ್ಲಿ ನಿಮ್ಮನ್ನು ಆ ಅಲೈನ್ಮೆಂಟಿಗೆ ತರ್ತಾ ಇರೋದು. ಅಲೈನ್ಮೆಂಟಿಗೆ ತರಬೇಕಂದ್ರೆ ಕೆಲವು ಸಲ ಎನರ್ಜಿ ಡಿಪ್ ಆಗುತ್ತೆ. ಡಿಪ್ ಆದಮೇಲೆ ಮತ್ತೆ ರೇಸ್ ಆಗೋದು. ಓಕೆ, ನಾವು ಈ ವೇವ್ಸ್ನ ನೋಡಿದಾಗ, ವೇವ್ಸು ಯಾವ ರೀತಿ ಸಮುದ್ರದಲ್ಲಿ ನಾವು ವೇವ್ಸ್ ನೋಡಿದಾಗ ಲೈಕ್ ಸ್ಟ್ರೇಟಾಗಿ ಬರೋದಿಲ್ಲ. ಲೈಕ್ ಇಟ್ ವಿಲ್ ಕಮ್ ಇನ್ ವೇವ್ಸ್. ಲೈಕ್ ಕೆಳಗಡೆ ಎನರ್ಜಿ ಡಿಪ್ ಆದ್ರೇ ಅದು ತಿರ್ಗಾ ಎಷ್ಟು ಹೈಟಿಗೆ ಹೋಗೋಕ್ಕಾಗುತ್ತೆ, ಅದು ಡಿಪೆಂಡ್ ಆಗೋದು ಎಷ್ಟು ಲೋ ಆಗಿ ಅದು ಡಿಪ್ ಆಗುತ್ತೆ. ಬಿಕಾಸ್ ದೇರ್ ಇಸ್ ದಿಸ್ ದ ಮೊಮೆಂಟಮ್. ಕೆಳಗಡೆ ಹೋದಾಗ ಇಟ್ ವಿಲ್ ಕಮ್ ಅಪ್ ಅಗೇನ್. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಿಮಗೆ. ಮೇ ಬಿ ಇವಾಗ ಲೋವರ್ ಮೊಮೆಂಟಮಲ್ಲಿ ಇರ್ಬೋದು, ಆ್ಯಂಡ್ ದೆನ್ ಇಟ್ ವಿಲ್ ರೇಸ್ ಬ್ಯಾಕ್ ಅಪ್ ಅಗೇನ್. ಓಕೆ, ಸೊ ಆ್ಯಸ್ ಆಫ್ ನೌ ಪ್ಲೀಸ್ ಬಿ ಪೇಷಂಟ್. ನಿಮ್ಮ ಜೊತೆ ನೀವು ಮಾತಾಡಬೇಕಾದ್ರೆ ಇಟ್ ಇಸ್ ಸೋ ಸನಿ, ಸಿಕ್ಕಾಪಟ್ಟೆ ಬ್ರೈಟ್ ಸನ್ಲೈಟ್, ಬಟ್ ಕಂಪ್ಲೀಟಾಗಿ ಸನ್ ಎನರ್ಜಿ ಈಸ್ ಗಾನ್. ಲೈಕ್ ಕಂಪ್ಲೀಟ್ಲಿ ಡಿಮ್ ಆಗೋಯ್ತು ಹೊರಗಡೆ. ಮೇ ಬಿ ಕ್ಲೌಡ್ಸ್ ಎಲ್ಲ ಬ್ಲಾಕ್ ಮಾಡಿರ್ಬೋದು ಸನ್ನನ್ನು, ಬಟ್ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಆ ಕ್ಲೌಡ್ಸ್ ಬ್ಲಾಕ್ ಮಾಡಿದರೆ ಸೂರ್ಯ ಇಲ್ಲ ಅಂತ ಅಲ್ಲ, ಸೂರ್ಯನ ಎನರ್ಜಿ ಟೋಟಲಿ ಇದೆ. ಬಟ್ ಈಗ ಸದ್ಯಕ್ಕೆ ಆ ಕ್ಲೌಡ್ಸ್ ಬಂದು ಆ ಸನ್ ಎನರ್ಜಿನ ಬ್ಲಾಕ್ ಮಾಡಿರೋದ್ರಿಂದ ಸ್ವಲ್ಪ ಡಿಮ್ ಅನಿಸ್ಬೋದು, ಸ್ವಲ್ಪ ಡಲ್ ಅನ್ನಿಸ್ಬೋದು, ಸ್ವಲ್ಪ ಫಾಗಿನೆಸ್ ಇರ್ಬೋದು, ಕನ್ಫ್ಯೂಷನ್ಸ್ ಇರ್ಬೋದು, ಯಾಕೆ ಹೀಗೆ ಅನ್ನೋವಂಥ ಪ್ರಶ್ನೆಗಳಿರ್ಬೋದು. ಬಟ್ ನಿಮ್ಮ ಇಂಟ್ಯೂಷನ್ನು ನಿಮ್ಗೆ ಹೇಳ್ತಾ ಇದೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಓಕೆ. ಸೊ ಟ್ರಸ್ಟ್ ಯುವರ್ intuition. Okay, and also take it slow. Do not rush. Do not
ಡೂ ಎನಿಥಿಂಗ್ ಹರಿಬರಿನಲ್ಲಿ, ಬಿಕಾಸ್ ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಈ ಸಂದರ್ಭದಲ್ಲಿ. ಓಕೆ, ಸೊ ಈ ರೀಡಿಂಗು ಆಲ್ರೆಡಿ ಹೇಳ್ದಂಗೆ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು ನಿಮ್ಗೆ ಆಲ್ರೆಡಿ ಏನು ಅನ್ನಿಸ್ತಿದೆ, ಮತ್ತು ಅದ್ರ ಮೇಲೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತಾ ಇರೋದು ಯಾಕೆ ಇದು ಆಗ್ತಿದೆ ಅಂತ ಹೇಳಿ. ಮೇ ಬಿ ಲೂನರ್ ಎಕ್ಲಿಪ್ಸಿಂದ ನೀವು ಆಚೆ ಬರ್ತಾ ಈ ಎನರ್ಜಿ ಬಂದು ನಿಮ್ಮ ನಿಮ್ಮ ಅಲೈನ್ಮೆಂಟನ್ನು ಸರಿ ಮಾಡೋದಕ್ಕೆ ನೀವು ಸ್ವಲ್ಪ ಕಾಲ ಮೇ ಬಿ ಯು ಹ್ಯಾವ್ ಟು ಗೋ ನಾನ್ ಆ್ಯಕ್ಷನ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಯಾಕೆಂದರೆ ಗ್ರೂಪ್ ನಂಬರ್ 1ಗೆ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾ ಇದ್ರು, ಗ್ರೂಪ್ ನಂಬರ್ 2 ನಿಮಗೆ ನಾನ್ ಆ್ಯಕ್ಷನ್ ಅಂತ ಹೇಳ್ತಾ ಇರೋದು, ನೋ ಮಚ್ ಆ್ಯಕ್ಷನ್. ದಿಸ್ ಇಸ್ ದ ಟೈಮ್ ನಿಮ್ಮ ಒಳಗಡೆ ನೀವು ಹೋಗೋದಕ್ಕೆ, ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳೋದಕ್ಕೆ, ನಿಮ್ಮ ಬಾಡಿ ಏನು ಹೇಳ್ತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮಗೇನು ಬೇಕು ಈ ಸಮಯದಲ್ಲಿ ಅಂತ ಕೇಳೋದಕ್ಕೆ. ವಿ ಹ್ಯಾವ್ ನೈಟ್ ಆಫ್ ವಾಂಡ್ಸ್. ದಿಸ್ ಇಸ್ ಆ್ಯಕ್ಚುಲಿ ನಾನ್ ಆ್ಯಕ್ಷನ್ ಅಥವಾ ಸ್ಲೋ ಇದೆ ಅಂತ ಅಂದ ಮಾತ್ರಕ್ಕೆ ಏನೂ ಆಗ್ತಾಯಿಲ್ಲ ಅಂತಲ್ಲ. ದಿಸ್ ಈಸ್ ಯುವರ್ ಎನರ್ಜಿ. ವಾಂಡ್ಸ್ ಯಾವಾಗಲೂ ಬಂದು ನಮ್ಮ ಎನರ್ಜಿನ ರೆಪ್ರೆಸೆಂಟ್ ಮಾಡುವಂಥದ್ದು, ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಓಕೆ, ಗ್ರೂಪ್ ನಂಬರ್ 2 ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ನೀವು ನನ್ನ ಲಾಸ್ಟ್ ರೀಡಿಂಗ್ ನೋಡಿದರೆ, ಪಿಕ್ ಅ ಕಾರ್ಡ್ ರೀಡಿಂಗಲ್ಲಿ ವಿ ಟಾಕ್ಡ್ ಅಬೌಟ್ ಎಕ್ಲಿಪ್ಸಸ್ ನಿಮ್ಮ ಎನರ್ಜಿಗೆ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂಥೇಳಿ. ಆ ರೀಡಿಂಗಲ್ಲಿ ಲೈಕ್ ಲಾಟ್ ಆಫ್ ಆ್ಯಕ್ಟಿವೇಷನ್ಸ್, DNA ಆ್ಯಕ್ಟಿವೇಷನ್ಸ್ ಬಗ್ಗೆ ಮಾತಾಡಿದಂಥ ಗ್ರೂಪನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, there is lot of activation. ಒಳಗಡೆಯಿಂದ ಎಷ್ಟೊಂದು ಶಿಫ್ಟ್ಸ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಎಷ್ಟೊಂದು ಆ್ಯಕ್ಟಿವೇಷನ್ಸ್ ಆಗ್ತಾ ಇದೆ ಅನ್ನೋಂಥ ಗ್ರೂಪನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಯು ಆರ್ ದ ಗ್ರೂಪ್. ಓಕೆ, ಸೊ ದೆರ್ ಇಸ್ ಲಾಟ್ ಆಫ್ ಆ್ಯಕ್ಟಿವೇಷನ್ಸ್ ಇಂಟರ್ನಲ್ಲಿ ತುಂಬಾ ಶಿಫ್ಟ್ ಆಗ್ತಾ ಇದೆ ನಿಮಗೆ. ಸೊ ಹಾಗಾಗಿ ಎನರ್ಜಿ ಶಿಫ್ಟ್ ಆಗಬೇಕಾದ್ರೆ, ನಿಮ್ಮ ಅಲೈನ್ಮೆಂಟನ್ನು ಸರಿ ಮಾಡಬೇಕಾದ್ರೆ, ಸೊ ದೆರ್ ವಿಲ್ ಬಿ ದ ಪೀರಿಯಡ್ ಆಫ್ ಸ್ಲೋನೆಸ್. ಓಕೆ, ಸೊ ದಟ್ ಈಸ್ ಟೋಟಲಿ ಫೈನ್. ಆ ಸ್ಲೋನೆಸ್ ಇದ್ದಾಗ ಇಟ್ ಇಸ್ ಟೈಮ್ ನೀವು ನಿಮ್ಮ ಒಳಗಡೆ ಹೋಗಿ, ಅಥವಾ ಸೆಲ್ಫ್ ಲವ್, ಅಥವಾ ಟು ಜಸ್ಟ್ ಫೋಕಸ್ ನಿಮ್ಮ ಬಗ್ಗೆ ನೀವು ಈ ಸಮಯದಲ್ಲಿ. ವಿ ಹ್ಯಾವ್ ಕ್ವೀನ್ ಆಫ್ ಕಪ್ಸ್. ಕ್ವೀನ್ ಆಫ್ ಕಪ್ಸ್ ಇಸ್ ಆಲ್ ಅಬೌಟ್ ಎಮೋಷನ್ಸ್. ಸೊ ಅಡ್ರೆಸ್ ನಿಮ್ಮ ಎಮೋಷನ್ಸ್ನ. ಯಾಕೆ ನಿಮಗೆ ರೆಸ್ಟ್ಲೆಸ್ ಅನ್ನಿಸ್ತಾ ಇದೆ, ಏನು ಮಾಡೋದು? I can totally feel that discomfort ನಿಮ್ಮ ಎನರ್ಜಿನಲ್ಲಿ, ಬಿಕಾಸ್ ಯು ಡೋಂಟ್ ನೋ ಏನಾಗ್ತಾ ಇದೆ ನಿಮ್ಮ ಸುತ್ತ ಅಥವಾ ಮುಂದೆ ಏನಾಗುತ್ತೆ ಅನ್ನೋದು. ಸೊ ಯು ಆರ್ ನಾಟ್ ಶ್ಯೂರ್ ಹೆಂಗೆ ನ್ಯಾವಿಗೇಟ್ ಮಾಡ್ಬೋದು. ಬಟ್ ಟ್ರಸ್ಟ್, ಗ್ರೂಪ್ ನಂಬರ್ 2 ವಿ ಹ್ಯಾವ್ ವೀಲ್ ಆಫ್ ಫಾರ್ಚೂನ್. ಇದೆಲ್ಲನೂ ಬಂದು ನಿಮ್ಮ ಎನರ್ಜಿನ ಶಿಫ್ಟ್ ಮಾಡ್ತಾ ಇದೆ. ಒಳಗಡೆ ಆ್ಯಕ್ಟಿವೇಷನ್ಸ್ ಆಗ್ತಾ ಇದೆ, DNA ಆ್ಯಕ್ಟಿವೇಷನ್ಸ್, ನಿಮ್ಮ ಪಾಸ್ಟ್ ಮೆಮರೀಸ್ ಅಥವಾ ಪಾಸ್ಟ್ ಲೈಫಲ್ಲಿ ಇದ್ದಂಥ ಟ್ಯಾಲೆಂಟ್ಸು, ಸ್ಕಿಲ್ಸು ಆ್ಯಕ್ಟಿವೇಟ್ ಆಗ್ತಾ ಇರ್ಬೋದು. ದೆರ್ ಇಸ್ ಸಮಥಿಂಗ್ ಎನರ್ಜೆಟಿಕಲಿ ಶಿಫ್ಟ್ ಆಗ್ತಾ ಇರೋದ್ರಿಂದ ಯು ಆರ್ feeling this slowness and sluggishness and fogged energy. That is totally fine. ಒನ್ಸ್ ಇದರಿಂದ ಆಚೆ ಬಂದಾಗ, ಈ ಸೋಲಾರ್ ಎಕ್ಲಿಪ್ಸ್ ಎನರ್ಜಿಯಿಂದ ನೀವು ಆಚೆ ಬರೋಷ್ಟರಲ್ಲಿ ಯು ವಿಲ್ ಬಿ ಫೀಲಿಂಗ್ ಆಬ್ಸಲ್ಯೂಟ್ಲಿ ಪವರ್ಫುಲ್. ಇನ್ಸ್ಪಿರೇಷನ್ ಸಿಕ್ಕಾಪಟ್ಟೆ ಇರುತ್ತೆ, ನಿಮ್ಮ ಐಡಿಯಾಸು, ನಿಮ್ಮ ವಿಷನ್ಸು ಚೇಂಜ್ ಆಗಿರುತ್ತೆ, ಆ್ಯಂಡ್ ಯು ವಿಲ್ ಫೀಲ್ ಅಮೇಝಿಂಗ್. ಲುಕ್ ಎಟ್ ದ್ಯಾಟ್, ಆಬ್ಸಲ್ಯೂಟ್ಲಿ ನಮ್ಮ ಬಾಟಮ್ ಆಫ್ ದ ಡೆಕ್ಕಲ್ಲಿ ಇದ್ದಿದ್ದು 8 of Wands. ಲೈಕ್ ಯು ವಿಲ್ ಬಿ ಸೋ ಗುಡ್. ಎನರ್ಜೆಟಿಕಲಿ ಮೂವ್ ಆಗೋದಕ್ಕೆ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ದಟ್ ಈಸ್ ದ ಹೋಲ್ ರೀಸನ್ ಯಾಕೆ ನೀವು ಈ ಸಮಯದಲ್ಲಿ ನಿಮ್ಮ ಡಿಪ್ ಆಗಿರುವಂಥ ಸ್ಟೇಟಲ್ಲಿ ಯಾಕಿದ್ದೀರಾ ಅಂದರೆ, ಬಿಕಾಸ್ ವಿ ನೀಡ್ ಟು ಗೇನ್ ಮೊಮೆಂಟಮ್. ತಿರ್ಗಾ ಆ ವೇವ್ ಮೇಲೆ ಎದ್ದೇಳೋದಕ್ಕೆ ಬೇಕಾಗಿರುವಂಥ ಮೊಮೆಂಟಮ್ನ ತೊಗೊಳ್ತಾ ಇದೆ ಬೈ ಡಿಪ್ಪಿಂಗ್ ದ ಎನರ್ಜಿ. ರೈಟ್, ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ಈಗ ಸದ್ಯಕ್ಕೆ ಕನ್ಫ್ಯೂಷನ್ ಇದ್ದಿದ್ದರೆ ನಿಮಗೆ ಯಾಕೆ ಹೀಗಾಗ್ತಾ ಇದೆ ಅಂಥೇಳಿ ಈ ರೀಡಿಂಗ್ ನಿಮ್ಮ ಕನ್ಫರ್ಮೇಷನು. ದಟ್ ಈಸ್ ಬಿಕಾಸ್ ನಿಮ್ಮ ಒಳಗಡೆ ಎನರ್ಜೆಟಿಕಲಿ ಶಿಫ್ಟ್ ಆಗ್ತಾ ಇದ್ದೀರಾ, ನಿಮ್ಮ ಅಲೈನ್ಮೆಂಟನ್ನು ಸರಿ ಮಾಡ್ತಾ ಇದ್ದೀವಿ. ಸೊ ದಟ್ ಯು ಕ್ಯಾನ್ ಲೈಕ್ ಫಾಲೋ ಯುವರ್ ಹಾರ್ಟ್, ನಿಮ್ಮ ಮೋಟಿವೇಶನನ್ನು, ನಿಮ್ಮ ಇನ್ಸ್ಪಿರೇಷನನ್ನು. ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ ಸ್ಟಾರ್ ಕಾರ್ಡ್. ಸ್ಟಾರ್ ಕಾರ್ಡ್ ಬಂದು ನಮ್ಮ ಹೀಲಿಂಗ್ ಪ್ರಾಸೆಸ್ ಆ್ಯಂಡ್ ಆಲ್ಸೋ ಇಂಟರ್ನಲ್ ಆ್ಯಕ್ಟಿವೇಷನ್ಸು, ಆ್ಯಂಡ್ ದೆನ್ ಜಸ್ಟಿಸ್. ಟವರ್ ಕಾರ್ಡ್. ಆಬ್ಸಲ್ಯೂಟ್ಲಿ ನಿಮ್ಮ ಪಾಸ್ಟನ್ನ ಬ್ರೇಕ್ ಮಾಡಿ ನಿಮ್ಮ ಈ ಫ್ಯೂಚರ್ಗೆ ನಿಮ್ಮನ್ನ ಬ್ಯಾಲೆನ್ಸನ್ನು ತಂದು ಇದೆ. ಲೈಕ್ ದ ಹೋಲ್ ಎನರ್ಜಿ ನಿಮ್ಮ ಅಲೈನ್ಮೆಂಟನ್ನು ಶಿಫ್ಟ್ ಮಾಡ್ತಾ ಇರೋದು ಗ್ರೂಪ್ ನಂಬರ್ 2. ದಿಸ್ ಇಸ್ ದ ಟೈಮ್ ಆಫ್ ಇಂಟರ್ನಲ್ ವರ್ಕ್, ದಿಸ್ ಇಸ್ ದ ಟೈಮ್ ಆಫ್ ಹೀಲಿಂಗ್, ದಿಸ್ ಇಸ್ ದ ಟೈಮ್ ಆಫ್ ಸೆಲ್ಫ್ ಲವ್ ಆ್ಯಂಡ್ ಟ್ಯೂನಿಂಗ್. ಏನು ನಮ್ಮ ಬಾಡಿ ಜೊತೆ ನಾವು ಟ್ಯೂನ್ ಮಾಡೋದು, ಮತ್ತು ನಮ್ಮ ಬಾಡಿ ನೀಡ್ಸ್ ಏನು ಅಂತ ತಿಳ್ಕೊಳ್ಳೋದು, ನಾವು ಎಮೋಷ್ನಲಿ ಎಲ್ಲಿದ್ದೀವಿ ಅಂತ ತಿಳ್ಕೊಳ್ಳೋದು, ಆ್ಯಂಡ್ ದೆನ್ ಟ್ರಸ್ಟಿಂಗ್ ನಮ್ಮ ಇಂಟ್ಯೂಷನನ್ನು. ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಲ್ರೆಡಿ ಅನ್ನಿಸ್ತಿದೆ, ಆಲ್ರೆಡಿ ಎಷ್ಟೊಂದು ನಾಲೆಜು, ಇನ್ಫಾರ್ಮೇಷನ್ ನಿಮ್ಮ ಇಂಟ್ಯೂಷನ್ ಮುಖಾಂತರ ಬರ್ತಿದೆ. ನಿಮ್ಮ ಇಂಟ್ಯೂಷನ್ ನಿಮ್ಮನ್ನ ಕರೆಕ್ಟ್ ವಿಡಿಯೋ ಕಡೆಗೆ ಡೈರೆಕ್ಟ್ ಮಾಡ್ತಾ ಇದೆ, ಕರೆಕ್ಟ್ ವ್ಯಕ್ತಿ ಕಡೆಗೆ ಡೈರೆಕ್ಟ್ ಮಾಡ್ತಾ ಇದೆ, ಕರೆಕ್ಟ್ ಸಿಚುವೇಶನ್ ಕಡೆಗೆ ಡೈರೆಕ್ಟ್ ಮಾಡ್ತಾ ಇದೆ. ಕೆಲವೊಂದು ಜನರಿಂದ ಅಥವಾ ಎನರ್ಜೀಸಿಂದ ನಿಮ್ಮನ್ನು ಹಿಡಿದು ಕೂಡ
ಹೇಳ್ತಾ ಇದೆ ಇಲ್ಲಿ ಬೇಡ, ಇವತ್ತು ಬೇಡ, ಇನ್ನೊಂದು ವಾರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಬೇಡ. ಸೊ ಯುವರ್ ಇಂಟ್ಯೂಷನ್ ಇಸ್ ಗೈಡಿಂಗ್ ಯು ಬ್ಯೂಟಿಫುಲಿ. ಗ್ರೂಪ್ ನಂಬರ್ 2, ಸೊ ಫಾಲೋ ಯುವರ್ ಇಂಟ್ಯೂಷನ್. ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಇಂಟ್ಯೂಷನ್ ಗೈಡ್ ಮಾಡಿದಾಗ, ಪ್ಲೀಸ್ ಫಾಲೋ ದ್ಯಾಟ್. ಈ ಫಾಗ್ಡ್ ಎನರ್ಜಿ ಕ್ಲಿಯರ್ ಆಗುತ್ತೆ. ಯು ವಿಲ್ ಕಮ್ ಔಟ್ ಆಫ್ ಇಟ್ ವಿತ್ ಸೂಪರ್ ಅಲೈನ್ಮೆಂಟ್, ಲಾಡ್ ಆಫ್ ಮೋಟಿವೇಶನ್ ಆ್ಯಂಡ್ ಹೈ ಎನರ್ಜಿ. ಆಲ್ ರೈಟ್, ಇದಾದಮೇಲೆ ಯು ವಿಲ್ ಬಿ ಟೇಕಿಂಗ್ ಎಷ್ಟೊಂದು ಆ್ಯಕ್ಷನ್ಸ್ನ, ಚೇಂಜಸ್ನ ಇಂಪ್ಲಿಮೆಂಟ್ ಮಾಡ್ತೀರಾ ನಿಮ್ಮ ಜೀವನದಲ್ಲಿ. And then you will be so strong and powerful. All right, so yeah, that is your reading, group number 2. Hopefully ಈ ಎನರ್ಜೀಸ್ ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಏನು ಅನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡೋದು ಬರಿಬೇಡಿ. ಸೊ ಐ ಗೋ ವಿತ್ ದ ಫ್ಲೋ, ದಟ್ ಈಸ್ ದ ಇಂಪಾರ್ಟೆಂಟ್ ಅಫರ್ಮೇಷನ್ ನಿಮಗೆ. ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ ಆ್ಯಂಡ್ ಐ ಟ್ರಸ್ಟ್ ದ ಯೂನಿವರ್ಸ್, ಐ ಟ್ರಸ್ಟ್ ದ ಪ್ರಾಸೆಸ್, ದಟ್ ಈಸ್ ದ ಇನ್ಫಾರ್ಮೇಷನ್ ಆ್ಯಂಡ್ ಐ ಟ್ರಸ್ಟ್ ಮೈ ಇಂಟ್ಯೂಷನ್. ಓಕೆ, ಸೊ ಇದೆಲ್ಲನೂ ನಿಮ್ಮ ಅಫರ್ಮೇಷನು. ಕೆಳಗಡೆ ಕಮೆಂಟ್ ಮಾಡೋದು ಬರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ. ರೆಗ್ಯುಲರ್ ಆಗಿ ಎನರ್ಜಿ ಅಪ್ಡೇಟ್ಸ್ ಎಲ್ಲ ಆಗ್ತಾ ಇರ್ತೀವಿ. ನನ್ನ ಪರ್ಸನಲ್ ಪ್ರಾಕ್ಟೀಸಸ್ ಎಲ್ಲ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಗೋ ದೇರ್, ಕ್ಲಿಕ್ ಆನ್ ದ ಲಿಂಕ್ ಆ್ಯಂಡ್ ಫಾಲೋ ಇನ್ಸ್ಟಾಗ್ರಾಮ್ ಅಕೌಂಟ್ನು ಕೂಡ. ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ. ಆ್ಯಂಡ್ ಆ್ಯಸ್ ಆಫ್ ನೌ ಗೋ ವಿತ್ ದ ಫ್ಲೋ ಆ್ಯಂಡ್ ಟ್ರಸ್ಟ್ ದ ಪ್ರಾಸೆಸ್. ರೈಟ್, ಸೊ ಟೇಕ್ super good care of yourself. Love you all. Bye bye.